ರೇಷ್ಮೆ ವತಿಯಿಂದ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿ ವತಿಯಿಂದ ಹಾಗೂ ರಾಯಪುರದ ರೇಷ್ಮೆ ತರಬೇತಿ ಶಾಲೆ ವತಿಯಿಂದ ಆಲ್ಗುಂಡಿ ಬಿಕೆ ಗ್ರಾಮದಲ್ಲಿ ಇವತ್ತು ರೈತರಿಗೆ ಒಂದು ತರಬೇತಿ ಹಾಗೂ ಅರಿವು ಕಾರ್ಯಕ್ರಮ ಹಾಗೂ ರೇಷ್ಮೆ ಕ್ಷೇತ್ರೋತ್ಸವ ಹಮ್ಮಿಕೊಂಡಿದ್ದು ಉದ್ದೇಶ ಯಾಕೆ ನಾ ಹೇಳ್ತೇನೆ ಅಂದ್ರೆ ನನ್ನ ರೇಷ್ಮೆ ಕೃಷಿಗೂ ಹೇಳೋದಾದರೆ ಎಲ್ಲ ಬೆಳೆ ಅಂತಲ್ಲ ಈ ನಮ್ಮ ರೇಷ್ಮೆ ಉತ್ತಿ ಬೆಳೆದು ಒಮ್ಮೆ ಕಟಾವಿಗೆ ಹೋದರ ತೀರ್ದರೆ ಇಲ್ಲ. ಈ ಬೆಳೆಯಲ್ಲಿ ತಾವು ನಿರಂತರ ತೊಡಗಿಸಿಕೊಂಡು ಅದರ ಜೊತೆಗೆ ಹೆಂಗಿರಬೇಕು ಅಂತಂತಂದ್ರೆ ನಾವು ಈ ಎಲ್ಲ ಮಾಡಿದ ನಂತರ ರೇಷ್ಮೆ ಅಲ್ಲ, ಇದನ್ನು ಮಾಡಿದ ನಂತರ ಉಳಿದ ಸಮಯ ರೇಷ್ಮೆಗೆ ಅಂತಕ್ಕಂಥ ಮನೋಭಾವ ಯಾವ ರೈತರು ಇಟ್ಕೊಂಡಿದ್ದಾರೆ. ನಾನು ಕಳೆದ 38 ವರ್ಷಗಳಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅಂಥ ಒಂದು ಬುದ್ಧಿ ಇದನ್ನು ಏನೋ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದಾರೆ ಅಂಥ ರೈತರು ಮಾತ್ರ ಇದನ್ನು ನಿರಂತರ ಪ್ರಯತ್ನ ಮಾಡಿಕೊಂಡಿದ್ದಾರೆ. ಈಗ ಎಲ್ಲ ಕೃಷಿಗೆ ಬರೋರಿಗೆ ಸುಮಾರು ನನ್ನ ಈ ರೇಷ್ಮೆ ಕೃಷಿ ಸಹಿತ 10 ವರ್ಷಗಳಿಗೊಂದ್ಸಲ ಹಿಂಗೇನೋ ಒಂದು ನಾವು ಹಿಂದೆ ನೋಡಿದ್ವಿ. ಉಜಿದು ಒಂದು ಸಲ ಸಮಸ್ಯೆ ಆಯಿತು, ಆಮೇಲೆ ಫೆಬ್ರವರಿನ ಒಂದು ಸಮಸ್ಯೆ ಆಯಿತು. ಕೆಳದಕ್ಕೆ 2 ವರ್ಷಗಳಿಂದ ಹುಳ ಗೂಡು ಕಟ್ಟದೆ ಇರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ. ಬಟ್ ಆ ಎಲ್ಲ ಸಮಸ್ಯೆಗಳ ಜೊತೆಗೆ ರೈತ ಎಲ್ಲಿ ತಪ್ಪಿದ್ದೇವೆ, ಈ ಸಮಸ್ಯೆ ಸಾರ್ವತ್ರಿಕ ಅಲ್ಲ, ಇದು ನಿರಂತರ ಅಲ್ಲ, ಇದನ್ನು ನಾವು ಹೇಗೆ ಬರೀ ಹರಿಸ್ಕೊಳ್ಬೇಕು, ಇದರಿಂದ ಹೇಗೆ ಹೊರಬರಬೇಕು ಅಂತಕ್ಕಂಥ ವಿಚಾರವನ್ನು ಅಳವಡಿಸಿಕೊಂಡಂಥ ರೈತರು ಇವತ್ತಿಗೂ ರೇಷ್ಮೆ ಮಾಡ್ತಾ ಇದ್ದಾರೆ. ನಮ್ಮ 30 ವರ್ಷದಿಂದ ನೋಡ್ತಾ ಇದ್ದಾರೆ, ಅಂಥವ್ರು ಇದ್ದಾರೆ. ಅದಕ್ಕೆ ಪ್ರಾರಂಭದಲ್ಲಿ ನಾನು ತಮ್ಮ ಕಳಕಳಿ ಏನಂತಂದರೆ, ಮಾಡುವಾಗನ ರೇಷ್ಮೆ ಕೃಷಿಗೆ ಬಹಳ ಪದ್ಧತಿಯಿಂದ ತಾವು ಬರಬೇಕು. ಇದೊಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿಮ್ಮ ಇನ್ವಾಲ್ವ್ಮೆಂಟನ್ನು ನಾನು ಕೆಲವು ಕಡೆ ಹೇಳ್ತೀನಿ, IIT ಆಗಿರ್ಬೇಕಂತ ಹೇಳ್ತೇನೆ. ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ನಿಮಗೆ ಇನ್ವಾಲ್ವ್ಮೆಂಟ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಜೊತೆಗೆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಬೇಕು. ತಾಂತ್ರಿಕತೆಗಳು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತಾವೆ. ಅಂಥ ತಾಂತ್ರಿಕತೆಗಳನ್ನು ತಾವು ಚಾಚೂ ತಪ್ಪದೆ ಅಳವಡಿಸಿಕೊಂಡಿದ್ದೆ ಆದರೆ ಈ ರೇಷ್ಮೆ ಕೃಷಿಯಲ್ಲಿ ಹಿಂದೆ ತಿರುಗಿ ನೋಡ್ತಕ್ಕಂಥ ಪ್ರಮೇಯನೇ ಇಲ್ಲ. ಈಗ ತಾವೆಲ್ಲ ನೋಡಿರ್ಬೋದು, ಈ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಈ ನಾವು ಫಾರ್ಮ್ ಸೈನ್ಸ್ ಅಂತ ಏನು ಹೇಳ್ತೀವಲ್ಲ, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಆಮೇಲೆ ವೆಟರ್ನರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇವೆಲ್ಲ ಇಲಾಖೆಗಳನ್ನು ಹೋಲಿಸಿ ನೋಡಿದಾಗ ಹೆಚ್ಚು ಜನರತ್ತ ಬಂದು ಜನರ ಬಾಳಿಗೆ ಬರ್ತಕ್ಕಂಥ ಇಲಾಖೆ ಅಂತಂದ್ರೆ ನಮ್ಮ ರೇಷ್ಮೆ ಕೃಷಿ ಇಲಾಖೆ. ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ರೇಷ್ಮೆ ಕೃಷಿ ಅನ್ನೋದು ಈಗ ಈ ಭಾಗಕ್ಕೆ ಇದು ಹೊಸದು. ಈಗಾಗಲೇ ಬಂದು ನಾನು ಹೇಳಿದ್ದೀನಿ, ರೇಷ್ಮೆ ಬೆಳೆಗೆ ಹುಟ್ಟೂರು ಚೈನಾ ಆದರೂ ಸಹಿತ 1970ರವರೆಗೆ ಸುಮಾರು 75ರವರೆಗೆ ಇದು ಚೈನಾ, ಇದು ಜಪಾನ್ ದೇಶ, ಸಣ್ಣ ದೇಶ, ಈ ಕೃಷಿಯಲ್ಲಿ ಮುಂಚೂಣಿಯಲ್ಲಿತ್ತು. ಅವರಲ್ಲಿ ಕೈಗಾರಿಕರಣ ಒಂದು ಪ್ರಗತಿ ಆದಮೇಲೆ, ಒಂದು ಕ್ರಾಂತಿ ಆದಮೇಲೆ ಅವರು ಈ ಕೃಷಿಯನ್ನು ಭಾರತದಲ್ಲಿ ಅಳವಡಿಸಿಕೊಳ್ಬೇಕು. ಅದಕ್ಕಿಂತ ಮೊದಲು ಕೃಷಿ ಇತ್ತು, ಇಲ್ಲೇ ರೇಷ್ಮೆ ಕೃಷಿ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇತ್ತು. ಬಟ್ ಇದನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿ ಮಾಡಬೇಕಾದ್ರೆ ಆ ಗೂಡಿನ ಉತ್ಪಾದನೆ ಜೊತೆಗೆ ದಾರ ತೆಗೆಯುವಲ್ಲಿ ಶ್ರೇಷ್ಠತೆಯನ್ನು ಒಂದು ಗ್ರೇಡನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಗೆ ಬೆಳಕೆ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಭಾರತಕ್ಕೆ ಸಾಕಷ್ಟು ಒಂದು ಇದನ್ನು ಕೊಟ್ಟರು, ನಮಗೆ ಸಹಕಾರ ಕೊಟ್ಟರು. ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ಕೊಟ್ಟಿದ್ದು, ಅಲ್ಲಿನೇ ತಮ್ಮ ತಾಂತ್ರಿಕತೆಗಳನ್ನು ಇಲ್ಲಿ ಬಂದು ಹೇಳಿ. ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ನಾವು ಇದಕ್ಕೆ ಪ್ರತ್ಯೇಕವಾಗಿ ಗಮನ ಕೊಡೋಕ್ಕಾಗ್ತಾ ಇಲ್ಲ. ನಾವು ಆ ಕಡೆ ಕೋಲಾರ, ಮಂಡ್ಯ, ಮೈಸೂರು ಕಡೆ ಲ್ಯಾಂಡ್ ಹೋಲ್ಡಿಂಗ್ ಕಡಿಮೆ ಇದಾವೆ. ನಮಗೆ ಮಣಿಯನ್ನಂತ ಕಮಿಷನರ್ ಒಬ್ಬರು ಬಂದಾಗ ಆ ಕಡೆ ಜನನ ಇಲ್ಲಿ ನಮ್ಮ ತರಬೇತಿ ಶಾಲೆಗೆ ಹಾಕಿದ್ರು, ನಮ್ಮವ್ರನ್ನ ಆ ಕಡೆ ಹಾಕಿದ್ರು. ಅವಾಗೆಲ್ಲ ನೋಡಿ ನಾವು 3-4 ದಿನ ಅಲ್ಲಿ ಪಾಠ ಮಾಡಿದ ನಂತರ 2 ದಿವಸ ಟೂರ್ ಕರ್ಕೊಂಡು ಹೋದರೆ ತಮ್ಮಂತಾರೆ ಈಗೇನು ನಾವು ಪ್ರಗತಿಪರ ಜನಾಬ್ ಸೇವಾಲಾಲ್ ಅವರ ತೋಟಕ್ಕೆ ಬಂದೇವೆ ನಾವು, ಪ್ರಗತಿಪರ ರೈತರು ಅಂಥೇಳಿ. ಇಲ್ಲಿ ಬಂದಿದ್ದೇವೆ ಅಂತ ತೋರಿಸ್ಯಾರ, ಅವ್ರು ಹೋಗ್ತಿರಲಿಲ್ಲ. ಸರ್ ಇವರು ಪ್ರಗತಿಪರ ರೈತರ ಅಲ್ಲ, ರೈತರ ಹೌದು, ಪ್ರಗತಿಪರ ರೈತರ ಅಲ್ಲ ಅಂತೇಳಿ. ಯಾಕಂತ ಕೇಳಿದ್ರೆ ಅವ್ರ ಇಳುವರಿಯಲ್ಲಿ ಸುಧಾರಣೆ ಇಲ್ಲ, ಅವರ ಬೆಳೆಗಳ ಸಂಖ್ಯೆಯಲ್ಲಿ ಸುಧಾರಣೆ ಇಲ್ಲ, ಮತ್ತು ನಾವು ಹೇಗೆ ಅವರಿಗೆ ಪ್ರಗತಿಪರ ರೈತರ ಅಂತ ಅನ್ನೋದು ಅಂತ ಹೇಳ್ತಿದ್ರು. ಹೌದಲ್ರಿ? ಅವರು 2 ಎಕರೆ, 4 ಎಕರೆ, ಅರ್ಧ ಎಕರೆ, 1 ಎಕರೆ ಇರ್ತಕ್ಕಂಥ ರೈತರು 1213 ಅಡಿ ಕೆಳಗದಿಂದ ನೀರು ತೆಗೆದು
ಜುಮ್ ಅಂತದಾರೆ ಒಬ್ಬ ಯಾವ ಅಧಿಕಾರಕ್ಕಿಂತ ಹೆಚ್ಚು ಸಿಲ್ಕ್ ಮತ್ತು ಮಿಲ್ಕ್ ನಾವು ಈಗ ರೇಷ್ಮೆ ಜೊತೆಗೆ ಹೈನುಗಾರಿಕೆಯನ್ನು ಅಳವಡಿಸ್ಕೋಬೇಕು. ಅವರು ಅಲ್ಲಿ ಯಾಕೆ ಸಕ್ಸಸ್ ಆಗ್ಯಾರಂದ್ರೆ ಅವರು ಸಿಲ್ಕ್ ಮತ್ತು ಮಿಲ್ಕನ್ನು ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸಹಿತ ಇವರು ತೋಟ ಬೆಳೆಸೋದ್ರು ಹುಳ ಸಾಕಾಣಿಕೆ ಮಾಡೋರು ಅವರೇ, ಸಣ್ಣ ಮಕ್ಕಳು ಜೋಪಾನ ಮಾಡ್ದಂಗೆ ಮಾಡ್ತಾರೆ. ನಮ್ಮಲ್ಲಿ ಹೆಣ್ಮಕ್ಳು ಕೆಲವು ಸಂದರ್ಭದಾಗ ಇದೇನು ಗೊತ್ತಿಲ್ಲ, ಮನ್ಯಾಗ ಹೆಣ್ಮಕ್ಳು ಅಂತೂ ಕೆಲಸನ ಮಾಡೋಂಗಿಲ್ಲ. ಆ ಒಂಥರ ವಾತಾವರಣ ನಮ್ಮದಾಗ ಆಗಿದೆ. ಇದು ಪೂರ್ತಿ ಏನು ನೀವು 1 ಎಕರೆ ನೀವು ರೇಷ್ಮೆ ಮಾಡಿದ್ರಂದ್ರೆ 5 ರಿಂದ 6 ಜನರಿಗೆ ನೀವು ವರ್ಷವಿಡೀ ಉದ್ಯೋಗ ಕೊಡ್ತೀರಿ. ನೀವು ಇಂಡೈರೆಕ್ಟಾಗಿ ಅಲ್ಲಿ ದಾರ ತೆಗಿಯೋಂಬರ್ತಾನೆ, ಬಣ್ಣ ಹಾಕೊಂಬರ್ತಾನೆ, ಬಟ್ಟೆ ಮಾಡೋಂಬರ್ತಾನೆ, ಟ್ರೇಡಿಂಗ್ ಮಾಡ್ತಾನೆ. ಇದರಲ್ಲಿ ದರದ ಸ್ಥಿರತೆ ಹಿಂಗಿದೆಯಲ್ಲ, ನೀವು ಒಟ್ಟ ರೇಷ್ಮೆ ದರ ಬೀಳೋದಿಲ್ರಿ. ಆದರೆ ಆ ತಾಂತ್ರಿಕ ಆ ಗುಣಮಟ್ಟನ ನೀವು ಕಾಪಾಡ್ಕೋಬೇಕು. ಯಾಕೆ ನಾನು ಬೀಳೋದಿಲ್ಲ ರೇಟ್ ಅಂತ ಹೇಳಿದ್ರೆ, ಈಗ ಜಗತ್ತಿನಲ್ಲಿ ಒಂದು 17 ರಿಂದ 18 ದೇಶಗಳು ಮಾತ್ರ ರೇಷ್ಮೆ ಬೆಳೀತಾರೆ. ಆ ಒಂದು ವಾತಾವರಣ ಅದಕ್ಕೆ ಪೂರಕವಾಗಿದೆ. ಉಳಿದೆಲ್ಲ ದೇಶಗಳು ಯಾರೂ ರೇಷ್ಮೆ ಬೆಳೆಯೋದಿಲ್ಲ. ಬಟ್ ಒಂದಿಲ್ಲ ಒಂದು ಉದ್ದೇಶಕ್ಕೆ ಜಗತ್ತಿನ ಎಲ್ಲ ದೇಶಗಳು ಇದನ್ನು ಬೇಡಿಕೆ ಇದೆ ರೇಷ್ಮೆಗೆ. ಈಗ ಚೈನಾ ಬಿಟ್ಟರೆ ನಂತರದಲ್ಲಿ ನಮ್ಮ ಸ್ಥಾನ ಇದೆ. ನಾವಿಷ್ಟು ವರ್ಷ ಭಾಳ ಸರ್ಕಸ್ ಮಾಡಿದ್ರು ಸಹಿತ ನಮ್ಮ ಒಂದು ಬೇಡಿಕೆ ನಾವು ಇನ್ನೂ ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಾವಿನ್ನೂ ಇವತ್ತು ಚೈನಾದ ಮೇಲೆ ಬೇರೆ ದೇಶಗಳ ಮೇಲೆ ಅವಲಂಬನೆ ಆಗಿದೆ. ಇದು ನಿಮ್ಮ ಆರ್ಥಿಕತೆ ಸುಧಾರಿಸೋ ಜೊತೆಗೆ ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡೋದನ್ನು ನಾವು ರಫ್ತು ಮಾಡುವ ಒಂದು ಹಂತಕ್ಕೆ ಬಂದ್ವಿ ಅಂದ್ರೆ ನಮ್ಮ ವಿದೇಶ ವಿನಿಮಯ ಸಹಿತ ಜಾಸ್ತಿ ಆಗಿ ದೇಶದ ಆರ್ಥಿಕ ಸ್ಥಿತಿನೂ ಚೆನ್ನಾಗಿ ಆಗುತ್ತೆ, ನಮ್ಮ ಆರ್ಥಿಕ ಸ್ಥಿತಿನೂ ಚೆನ್ನಾಗಿ ಆಗುತ್ತೆ. ಆ ಒಂದು ಉದ್ದೇಶನ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಘನ ಸರ್ಕಾರಗಳು ಈ ಕೃಷಿಗೆ ಇಷ್ಟು ಒತ್ತು ಕೊಟ್ಟು ನಮ್ಮನ್ನೆಲ್ಲ ಇಲ್ಲಿ ತಮ್ಮೊಂದಿಗೆ ಕಳಿಸಿದ್ದಾರೆ ಈ ಕೃಷಿಯನ್ನು ಉತ್ತೇಜನ ಮಾಡಲಿಕ್ಕೆ. ಅದಕ್ಕೆ ತಾವೇನು ಹೇಳೋದು ಅಂತಂದ್ರೆ, ಈಗ 4 ಜನ ಇರ್ತೀರಿ ನೀವು ತೋಟ ಮಾಡೋರು. ಅದ್ರಾಗ ತೋಟದ ಜೊತೆಗೆ ಬೇರೆ ಕೃಷಿನೂ ಮಾಡ್ತಾ ಇರ್ತೀರಿ. ನೀವು ಗೋವಿನ ಜೋಳ ಬೆಳಿತೀರಿ, ಆಮೇಲೆ ಕಬ್ಬು ಬೆಳಿತೀರಿ, ಹತ್ತಿ ಬೆಳಿತೀರಿ, ಏನೆಲ್ಲ ಬೆಳಿತೀರಿ. ಆದರೆ ನಾನು ಈಗ ಹೇಳೋದು ಏನಂತಂದ್ರೆ, 3-4 ಜನ ಇದ್ರೆ ಈ ರೇಷ್ಮೆ ಕೃಷಿಗೆ ಒಬ್ಬರದ ಒಂದು ಪ್ರತ್ಯೇಕ ಒಂದು ಅವ್ರ ಸೆಕ್ಷನ್ ಮಾಡ್ಬೇಕು. ಇದನ್ನು ಅವರ ಇದನ್ನು ಕೇಳೋಕ್ಕಾಗತ್ತೆ. ಈಗ ನೋಡ್ರಿ ನಾನು ಹೇಳ್ತೀನಿ, ನಿಮ್ಮ ಮನ್ಯಾಗ ಯಾರು ಒಂದು 20,000 ತರ್ತಕ್ಕಂಥ ಒಬ್ಬ ಹುಡುಗ 5-6 ಬಂದ್ರೆ ಏನು ಕೆಲಸ ಹಚ್ಚೋದು ನೀವು 20,000 ರೂಪಾಯಿ ದುಡ್ತಾನೆ ಸರ್, ಒಂದು ಬೇರೆ ಒಂದು ಉದ್ಯೋಗದಲ್ಲಿ ಇದ್ದಾರೆ ಅಂತೇಳಿ. ಆದರೆ ನಮ್ಮ ಲಕ್ಷಗಳಲ್ಲಿ ಆದಾಯ ತರ್ತಕ್ಕಂಥ ಕೃಷಿ ಬಗ್ಗೆ ನಾವು ಭಾಳಷ್ಟು ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಲ್ಯಾಂಡ್ ಹೋಲ್ಡಿಂಗ್ ಎಲ್ಲರೂ ಬೇಕೇ ನಮಗೆ. ನೇಗಿಲ ಹಿಡಿದ ರೈತ ಅನ್ನ ಕೊಡೋನೇ ಎಲ್ಲನೂ ಬೇಕು ನಮಗೆ. ಆದರೆ ಇವತ್ತು ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಸುಧಾರಿಸ್ಕೊಳ್ಬೇಕಾದ ಅವಶ್ಯಕತೆ ಭಾಳ ಇದೆ. ಇವತ್ತು ನಮ್ಮ ಜೀವನ ಮಟ್ಟ ಪ್ರತಿಯೊಬ್ಬರು ತಾವೇನು ಹೇಳ್ತಾರಲ್ಲ, ಒಬ್ಬ ಮನೆಗೆ ಒಂದು 4 ಜನ ಇದ್ದರೆ 1,000-1,500 ರೂಪಾಯಿ ನಮ್ಗೆ ಕರೆನ್ಸಿ ಖರ್ಚಿದೆ. ಆಮೇಲೆ ನಮ್ಮ ವಾಹನಗಳ ಖರ್ಚಿದ್ದಾವೆ, ಮಕ್ಕಳ ವಿದ್ಯಾಭ್ಯಾಸ ಇದೆ. ಹೀಗಾಗಿ ಬರೀ ಈಗ ಹಂಗೆ ಹೇಳಿದಾಗ ಏನಾಗತ್ತೆ, ಅನಿಶ್ಚಿತತೆ ಭಾಳ ಇದೆ ಕೃಷಿಯಲ್ಲಿ. ಈಗ ಏನಾಗುತ್ತೆ, ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಇವೆಲ್ಲ ತೊಂದರೆಗಳ ಇದ್ದಿದ್ದೇವೆ. ಅದ್ರ ಜೊತೆಗೆ ನಾವು ಬದುಕಿ ಈ ನಮ್ಮ ಸ್ಥಿರತೆಯನ್ನು ಕಾಪಾಡ್ಕೋಬೇಕಾದ್ರೆ ಒಂದು 3 ಎಕರೆ ಅವಕಾಶ ಇದ್ದಂಥ ರೈತರು ಕನಿಷ್ಠ 2 ಎಕರೆ ನೀವು ರೇಷ್ಮೆ ಕೃಷಿ ಮಾಡ್ಕೊಂಡಿದ್ದೆ ಆದರೆ ಈಗ ನಿಮ್ಮ ಆರ್ಥಿಕತೆ ಹಿನ್ನೋಡುವಂಥ ಪ್ರಶ್ನೆ ಇಲ್ಲ. ಈಗ ಹೆಚ್ಚು ಕಡಿಮೆ ಕಣ್ಣೆ ಸಿಗೋರು ಈಗ ಕೃಷಿ ಮಾಡೋರಿಗೆ ಅಂಥ ಒಂದು ಪರಿಸ್ಥಿತಿಗಳು ಬಂದಿದೆ. ಬೇಕಾದ್ರೆ ಹೆಂಗೆ ನೀವು ನಿರಂತರ ಆದಾಯ ಮಾಡ್ಕೊಂಡ್ರಂದ್ರೆ ರೇಷ್ಮೆ ಐತೆ ಅನ್ನೋದ್ರೆ ಕನ್ಯೆ ಕೊಡಕ್ಕೆ ಬಂದಿರ್ಬೇಕು. ಹಂಗೆ ನಮ್ಮ ಕಾಲಕ್ಕೆಲ್ಲ ನಾವು ಕನ್ಯೆ ನೋಡಕ್ಕೆ ಹೋದ್ರೆ ಈಗ ಏನು ನೌಕರಿ ಇದ್ರೇನ್ರಿ, ಹಿಂದೆ ಹೊಲ ಇರಬೇಕು, ಅವೇನು ತೂಕ ಮಾಡಿದ್ದು ಮಾಡೋವಂಥ ಜನ ಅಂತಿದ್ರು. ಅಂಥ ಒಂದು ಘನತೆ ಇರ್ತಕ್ಕಂಥ ಕೃಷಿ ಇದು. ಈಗೆಲ್ಲ ನಾವೆಲ್ಲ ರೈತ ಗೀತೆಯನ್ನು ಹಾಡಿದ್ವಿ, ಯಾರೂ ಇದ್ರ ಬಗ್ಗೆ ಆಸಕ್ತಿ ಕಳ್ಕೋಬಾರ್ದು. ಬಟ್ ಹಂಗಂತೇಳಿ ನಮ್ಮ ಆರ್ಥಿಕತೆಯನ್ನು ನಾವು ಬಿಟ್ಟು ಕೊಡೋಕ್ಕೂ ಆಗೋದಿಲ್ಲ. ರೇಷ್ಮೆ ಕೃಷಿಯಿಂದ ಮಾತ್ರ ಎಲ್ಲದರ ಜೊತೆಗೆ ನೀವು ತಾವು ಚೆನ್ನಾಗಿ ಬದುಕಬೇಕಂತ ಎಲ್ಲ ಅವಕಾಶಗಳು ಇರೋದ್ರಿಂದ ತಾವು ಹೆಚ್ಚು ಬದ್ಧತೆಯಿಂದ ಈ ರೇಷ್ಮೆ ಕೃಷಿಯಲ್ಲಿ ಒಟ್ಟಾರೆ ರಾಜಿ ಮಾಡ್ಕೊಳ್ಳೋಂಗಿಲ್ಲ. ನೋಡ್ರಿ, ನಾನು ಇಂದೂ ಒಂದು ಇದ್ರಾಗ ಹೇಳಿದ್ದೆ, ನಮ್ಮ ಬ್ಯಾಚ್ ನಮ್ಮ ರಿಲೇಷನ್ನ ನಮ್ಮ ಕೂಡ 80ರ ಅಪಾಯಿಂಟ್ ಆದಮೇಲೆ ಈ ಒಂದು 3-4 ಸಲ ಬೆಳಿಬೇಕು. ಅವಾಗ ಇನ್ನೂ 5 ಸಲ ಸೊಪ್ಪು ಹಾಕ್ತಿದ್ವಿ, ನಾವು ಎಲಿಕ್ಕಿತ್ತು ಹಾಕ್ತಿದ್ವಿ. ಈಗಿರಂಗೆ ಕಟಾವು ಮಾಡಿ ಬೆಳೀತಿರ್ಲಿಲ್ಲ. ಆ ಕಡೆ ಹೋಗಿ ನೋಡಿ ನಾವು ಟ್ರೈನಿಂಗ್ ಮಾಡ್ಕೊಂಡು ಬಂದಾಗ ಅವ್ನು ನೌಕರಿ ಬಿಟ್ಬಿಟ್ಟ. ಅವನು ಅವಾಗ ನಮ್ಗೆ ಎಷ್ಟು ರೀ 1000 ಒಳಗೆ ಸಂಬಳ ಇತ್ತು. ನಾನು ಇನ್ನೇನಾದ್ರು ಮಾಡಿ ರೇಷ್ಮೆ ಕೃಷಿ ಸಾಹಸ ಮಾಡ್ತೇನೆ ಅಂತೇಳಿ ಎಲ್ಲರೂ ಬೇದ್ರೆ ಅವ್ರಿಗೆ ಸರ್ಕಾರ ನೌಕರಿ ಬಿಟ್ಟು ಅವನು ಹುಚ್ಚದಾರ ಅಂತೇಳಿ. ಬಟ್ ಅವನ ಸಾಧನೆ ಹಿಂಗೆ ಛಲ ಐತೆ ಅಲ್ಲ, ಮತ್ತೊಬ್ಬರ ಹೊಲದಲ್ಲಿ ರೇಷ್ಮೆ ಕೃಷಿಯನ್ನು
ಆ ಲೀಸ್ ಮೇಲೆ ತೊಗೊಂಡು ಪಾಲ್ನೆಗೆ ತೊಗೊಂಡು ಮಾಡಿ ಈಗ 10 ಎಕರೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು 10 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಅದಕ್ಕೆ ಈ ರೈತನ ಏನು ಯಾವಾಗಲೂ ಕೊಡತಕ್ಕಂಥವನ್ನ ರೈತ ಈ ರೇಷ್ಮೆ ಕೃಷಿ ಮಾಡ್ತಕ್ಕಂಥವ್ರು ಸುಮಾರು ಜನರು ನನಗೆ ಸಿಗ್ತಾರೆ. ನಮ್ಮ ಧಾರವಾಡದಲ್ಲಿ ಎಲ್ಲ ನಾವು ನೋಡಿದೆ. ನಾನು ಈ ತರಬೇತಿ ಸಂಸ್ಥೆ ಜೊತೆಗೆ ಒಂದು ಫೀಲ್ಡ್ ಕೆಲಸ ಮಾಡೋದ್ರಿಂದ ಇನ್ನು ಕೆಲವು ರೈತರು ಇರ್ತಾರೆ, ರೇಷ್ಮೆ ಹೆಚ್ಚಿರ್ತಾರೆ, ನಾನು ಮೊಟ್ಟೆ ತೊಗೊಂಡು ಹೋಗಿರ್ತೀವಿ ಸರ್ 7% ಆಗ್ಬೋದು ರಿಚ್ ಹಾಕಿ ಅಂತಾರೆ. ಇನ್ನೂ ನನ್ನ ಕೈ ಹುಳ ಇರ್ತವೆ, 4-6 ದಿವಸದ ಮೇಲೆ ಹುಳ ಮರಿ ಬರ್ತಿರ್ತಾವೆ. 4 ಜನ ಅಣ್ಣತಮ್ಮರವ್ರು. ಇನ್ನೊಬ್ಬ ಬರ್ತಾನೆ, ಸರ ಎಷ್ಟು ಕೆ ಜಿ ಬರ್ಬೋದ್ರಿ ಅಂತಾನೆ. ಇನ್ನೂ ಇವೇನವು ಇನ್ನು ಮೊಟ್ಟೆ ಅದಾವು. ಇನ್ನೊಬ್ಬ ಬರ್ತಾನೆ, ಸರ್ ಏನು ರೇಟ್ ಸಿಗ್ಬೋದ್ರಿ ಅಂತಾನೆ. ಇಂಥವ್ರಿಗೆ ರೇಷ್ಮೆ ಆಗೋದಿಲ್ಲ. ದಯವಿಟ್ಟು ಬರಲೇಬಾರ್ದು. ನೀವು ಆ ಒಂದು ಪದ್ಧತಿಯಿಂದ ಮಾಡಿದ್ದೇ ಆದ್ರೆ ಇದರಲ್ಲಿ ನಿಶ್ಚಿತ ಆದಾಯ ಇದೆ. ಇದು ಏನಾಗತ್ತೆ, ನಾವು ತೋಟನ ನಾವು ಹೇಳ್ತೀನಲ್ಲ ತುಂಬಿಕೊಡೋದಿಲ್ಲ. ಇದು ಸ್ವಲ್ಪ ಹಸಿರು ಕಾಣ್ತೈತಿ, 4 ಬೆಳೆ ತೆಗೆದಿರ್ತೀರಿ, ಅದರಾಗಿಂದ ಪೋಷಕಾಂಶಗಳೆಲ್ಲ ಖಾಲಿ ಆಗ್ತವೆ. ನಮ್ಮ ರೇಷ್ಮೆ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥದ್ದು, ಅದು ಜೀವರಾಶಿ ಇದೆ. 2 ಉದ್ಯೋಗ ಬರುತ್ತೆ. ಇದು ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಅಂತೇಳಿ ನಾವು ಕರಿತೇವೆ. ಇದನ್ನು ಒಂದು ಕಡೆಯಲ್ಲಿ ಬೇಸಾಯ ಆದರೆ ಇನ್ನೊಂದು ಕಡೆಯಲ್ಲಿ ಸಾಕಾಣಿಕೆ. ಅದನ್ನೇ ತಿಂದು ನಮ್ಮ ಹುಳ ಗೂಡು ಕಟ್ಟಬೇಕು. ಹೌದಾ? ಅದನ್ನ ಬಿಟ್ಟು ಮತ್ತೇನು ತಿಂತಾವಲ್ರಿ? ಏನಿಲ್ಲ. ಹಾಗಾದ್ರೆ ಅದಕ್ಕೆ ಎಷ್ಟು ನಾವು ಇದರಿಂದ ಸೊಪ್ಪನ್ನು 2-3 ಸಲ ತೆಗಿತೀರಿ. ಇಲ್ಲಿನೂ ಲೋಡ್ ಇರೋದಿಲ್ಲ. ಹುಳು ಸಾಕಾಣಿಕೆ ಮನ್ಯಾಗ ಅಲ್ಲಿ ಸ್ವಲ್ಪ ಚೆನ್ನಾಗಿರ್ತೈತಿ. 3 ಬೆಳೆ ಬಂದ್ರು ಸರ 4ನೇ ಬೆಳೆಯಿಂದ ನಮ್ಮದು ಇಳುವರಿ ಕಡಿಮೆ ಆತ್ರಿ, ಒಂದಿಷ್ಟು ಹಾಲು ಬಂತ್ರಿ, ಒಂದಿಷ್ಟು ಸಪ್ಪೆ ಬಂತು ಅನ್ಕೊಂತ ಹೋಗ್ತೀರಿ. ಅಲ್ಲಿನೂ ತುಂಬಿಕೊಡೋದಿಲ್ಲ, ಇದನ್ನು ಸ್ವಚ್ಛ ಮಾಡೋದಿಲ್ಲ. ಅಷ್ಟೊತ್ತಿಗೆ ಮನೆಯವ್ರಿಗೂ ಒಬ್ಬೊಬ್ಬರಿಗೆ ಬೇಸರ ಇರ್ತಿದ್ದಿ, ಲೇಪ ಹೊಟ್ಟೆ ಬಿತ್ತೀವನೋ ಎಡೆ ಹೊಡ್ಕೊಂಡು ಮುಂದೆ ಅನ್ನೋಂಗಿದವನು ಮುಂಜಾನೆ ಸಂಜೆ ಅಂತ ಅವ್ರಿಗೂ ಸಾಕಾಗಿರ್ತೈತಿ. ಒಂದು ಕೆಟ್ಟ ಟೈಮ್ನಾಗ ಕಿತ್ತು ಹಾಕಿಬಿಡ್ತಾರೆ. ಇಷ್ಟ ನಾನು ನೋಡ್ಕೊಂತ ಬಂದಿರೋದು. ಅದಕ್ಕೆ ನಾನು ಹೇಳ್ತೇನೆಂದ್ರೆ ಇದರಲ್ಲಿ ತೋಟನ ನೀವು ಪೋಷಕಾಂಶಗಳನ್ನು ತುಂಬಿಕೊಡ್ಬೇಕು ಸರಿಯಾಗಿ. ಅದು ರೋಗ ಬರಲಿ ಬರದಿರಲಿ ನೀವು ರಾಜಿ ಮಾಡ್ದಂಗೆ ಸೋಂಕು ನಿವಾರಣೆ ಮಾಡಿಕೊಂಡು ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡು ಇದನ್ನು ಮಾಡಿದರೆ ಇದನ್ನು ನಿಮಗೆ ಬೇಕಾದಂಗೆ ಚಾಲೆಂಜ್ ಮಾಡ್ತೀನಿ. ಎಕರೆಗೆ 3ರಿಂದ 3.5 ಲಕ್ಷ ರೂಪಾಯಿ ನಿರಂತರ ಆದಾಯ ಬರ್ತೈತಿ. 1ನೇ ವರ್ಷ ನಿಮಗೆ ಇನ್ವೆಸ್ಟ್ಮೆಂಟು ಒಂದು ಸ್ವಲ್ಪ ನಾವು ಇದನ್ನು ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಹೋಗುತ್ತೆ. 2ನೇ ವರ್ಷದಿಂದ ನಿಮಗೆ ಇಳುವರಿ ಬರೋಕ್ಕಾಗ್ತಾರ. ಎಕರೆಗೆ 3 ಲಕ್ಷ 4 ಲಕ್ಷ 3 ಲಕ್ಷ ಅಂತೂ ಸಿಗ್ತೈತಿ ಸರಿಯಾಗಿ ಮಾಡಿದರೆ. ಈಗ ನಾವು ಕಬ್ಬು ಬೆಳೆ ತೋರಿಬೇಕಾದ್ರೆ ಬೇರೆ ಬೆಳೆಯೊಂದಿಗೆ ನೀವು ಯಾವ ಬೆಳೆ ಹೇಳ್ತೀರೋ ಅದ್ರ ಬಗ್ಗೆ ನಾವು ತುಲನೆ ಮಾಡಿ ನಿಮಗೆ ತೋರಿಸ್ತೀವಿ. ಅದಕ್ಕೆ ನಾನು ಹೇಳೋದಿಷ್ಟೇ, ಎಲ್ಲ ಜೊತೆಗೆ ಈ ಬೆಳೆಯನ್ನು ಮಾಡಿರಿ. ಈಗ ನೀವು ಸ್ವಲ್ಪ ಪೋಷಕಾಂಶಗಳು ಐತೆ ಅಂತ ಹೆಂಗೆ ಹೇಳೋದು ಹೇಳ್ರಿ, ಹಸಿರು ಕಾಣ್ತೈತೆ ತಂದು ಹಾಕಿಬಿಡ್ತೀವಿ ನಾವು. ಸೂಕ್ಷ್ಮ ಅದರಲ್ಲಿ ಕೊರತೆ ಕಾಣ್ತಾವೆ. ಅದನ್ನು ನಾವು ತುಂಬಿಕೊಡೋದಿಲ್ಲ. 8ರಿಂದ 10 ಮೆಟ್ರಿಕ್ ಟನ್ ವರ್ಷಕ್ಕೆ 2 ಸಲ ಗೊಬ್ಬರ ಹಾಕಬೇಕು, ನೇರ ಗೊಬ್ಬರಗಳನ್ನು ಬಳಕೆ ಮಾಡ್ಬೇಕಂತ ಹೇಳ್ತೀವಿ. ನಾವು ಮಾಡೋದನ್ನೆಲ್ಲ ಅಲ್ಲಿ ಖಾಲಿ ಆದಮೇಲೆ ಹುಳ ಸುಮ್ಮನೆ ತಿಂತೈತಿ, ಲಾಸ್ಟ್ ಅಂತ ಕೈ ಕೊಡ್ತೈತಿ. ಅದಕ್ಕೆ ನಾವು ಏನು ಹೇಳೋಕ್ಕಾಗತ್ತೆ ಹೇಳ್ರಿ, ಹೌದಲ್ಲ? ಅದಕ್ಕೆ ನಾನು ನಿಮ್ಗೆ ಸಮಯ ಭಾಳ ಮುಗಿಸ್ಬಿಡ್ತೀನಿ. ನಾನು ನನ್ನ ಮಾತು ಮುಗಿಸ್ತೇನೆ. ಮಂತ್ರ ಸಾಹೇಬರು ಮಾತಾಡ್ತಾರೆ. ತಮಗೆ ಏನಾರ ಸಮಸ್ಯೆಗಳ ಏನಾರು ಇದ್ದರೆ ನಮ್ಮ ಸಾಹೇಬರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ನಾವು ಕೂಡಿ ಚರ್ಚೆ ಮಾಡೋಣಂತ. ಈ ಓನಿನಂತಹ ತ್ಯಾಗಮಯ ಜೀವಿ ಅಂತಕ್ಕಂಥ ನಮ್ಮ ರೇಷ್ಮೆ ಒಳ ತ್ಯಾಗಮಯ ಜೀವಿ ರೀ. ತನ್ನ ಜೀವನ ಕೊಟ್ಟು ನಮ್ಮನ್ನೆಲ್ಲ ಸಾಕ್ತಾ ಇದೆ, ಬೆಳೆಸ್ತಾ ಇದೆ. ಓ ನೀನೆಂತ ತ್ಯಾಗಮಯ ಜೀವಿ ಇರುವೆ, ಸಾಸಿವೆಯಂತಹ ಮೊಟ್ಟೆ ಒಡೆದು ಹೊರಬರವಿ, ಹೊರಬರುತ್ತಲೇ ನಿನ್ನ ರೂಪ ಹೂಳುವುದು ಇರುವೆ. ಹೊರಬಂದ ಜೀವಲೋಕದೆಡೆಗೆ ನೀ ಒಪ್ಪಿದೆ ಜೀವನದ ಮುನ್ನಡೆಗೆ, ನೀ ಆಹಾರ ಬಯಸಿದೆ ಹಿಪ್ಪು ನೇರಳೆಗೆ. ನಿನ್ನ ಜೀವನದ 5ನೇ ಹಂತದಲ್ಲಿ ನಿರ್ಮಿಸಿದೆ ಗೂಡು ರೇಷ್ಮೆ ಎಳೆಯಲಿ, ವಿಶ್ರಮಿಸಿದೆ ನೀ ಕಟ್ಟಿದ ಗೂಡಿನಲ್ಲಿ. ಗೂಡು ಹರಿದು ಬರಬೇಕೆಂದೆ ಹೊರಗೆ, ಮಾನವ ಗಡನೆ ನಿನ್ನ ಅಲ್ಲಿಯವರೆಗೆ, ನೀರಲ್ಲಿ ನಿನ್ನ ಕುದಿಸಿದ ರೇಷ್ಮೆ ನೂಲಿಗೆ. ನೀವೆಂದು ನೀಡಿದಿರುವೆ ನವಿರಾದ ರೇಷ್ಮೆಯನ್ನು, ಹಣತೆ ತಾನು ಒರೆದು ಬೆಳಗುವ ಅಂದದಿ ಲೋಕವನ್ನು. ಆರ್ಥಿಕ ಪ್ರಗತಿ ಸಾಧಿಸಿದ ನಿನ್ನ ಸಾಕಿದ ಮಾನವನು, ನಿನ್ನ ಸಾಕಿದ ಮಾನವ. ಇದನ್ನ ನೋಡ್ಕೋಬೇಕು. ರೋಗ ಬಂದ್ಮೇಲೆ ಹೊಡೆದ್ರೂ ಪ್ರಯೋಜನ ಇರಲ್ಲ, ಗೊತ್ತಾಯ್ತಾ? ಅದಕ್ಕೆ ರೋಗ ಬರೋಕ್ಕಿಂತ ಮುಂಚೆನೆ ಹೊಡಿಬೇಕು. ಮತ್ತೆ ನೀವು 1 ಎಕರೆಗೆ ಇದು ಗೊಬ್ಬರ ಕೊಡಬೇಕು. ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಪೊಟ್ಯಾಶ್. 140 ಅಮೋನಿಯಂ ಸಲ್ಫೇಟು, 70 ಸಿಂಗಲ್ ಸೂಪರ್ ಫಾಸ್ಫೇಟು, 20 ಪೊಟ್ಯಾಶ್. 1 ಎಕರೆಗೆ 1 ಬೆಳೆಗೆ ಅದು ಗೊಬ್ಬರವನ್ನು ಕೊಡಬೇಕು. ಪ್ರತಿ ಬೆಳೆಗೂ ಕೊಟ್ಟರೆ ಒಳ್ಳೆಯದು. ನಿಮಗೇನೆ ಸೊಪ್ಪು ಇಳುವರಿ ಬರುತ್ತೆ, ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಮತ್ತೆ ನೀವು ಡಿಸ್ಇನ್ಫೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ರೋಗಗಳು ಜಾಸ್ತಿ ಆಗ್ತಾ ಇದೆ, ಗೊತ್ತಾಯ್ತಾ?
ಅದರಿಂದ ನಿಮಗೆ ರೋಗಗಳು ಬರ್ತಾ ಐತೆ. ಮತ್ತೆ ಇತ್ತೀಚೆಗೆ ಕ್ಲೈಮೇಟ್ ಸರಿ ಇಲ್ಲ, ವಾತಾವರಣ. ಒಂದು ದಿನಕ್ಕೆ ಫೀಡಿಂಗ್ ಕೊಡೋಕ್ಕಿಂತ ಮುಂಚೆನೆ, ದಿನಕ್ಕೊಂದ್ಸರಿ ಬೆಳಗ್ಗೆ ಫೀಡಿಂಗ್ ಕೊಡೋಕ್ಕಿಂತ ಮುಂಚೆ ಸುಣ್ಣವನ್ನ ಟೆಸ್ಟ್ ಮಾಡಬೇಕು. ಆಮೇಲೆ ಸೊಪ್ಪು ಕೊಡೋದ್ರಿಂದ ರೋಗ ಇದು ಹಾಲು ರೋಗ ಕಡಿಮೆ ಆಗುತ್ತೆ. ಮತ್ತೆ ನೀವೇನ್ ಮಾಡ್ತೀರಾ ಅಂದ್ರೆ, ಇದು ಶೆಡ್ಗಳಿಗೆಲ್ಲ ಫುಲ್ಲು ಇದ್ರ ಮುಚ್ಚಿಬಿಟ್ಟಿರ್ತೀರಾ, ಟಾರ್ಪಲ್ಲು. ಗಾಳಿ ಹಿಂಗ್ ಬರುತ್ತೆ, ಗಾಳಿನೇ ಬರೋದಿಲ್ಲ. ಅದರಿಂದ ರೋಗ ಜಾಸ್ತಿ ಆಗ್ತೈತೆ. ನಿಮ್ಮಲ್ಲಿ ಎಷ್ಟು ಜನ ರೈತರು ನೋಡ್ತಾ ಇದ್ದೀನಿ, ಫುಲ್ ಶೆಡ್ಗಳಿಗೆಲ್ಲ ಟಾರ್ಪಲಿಂದ ಮುಚ್ಚಿಬಿಟ್ಟಿರ್ತಾರೆ, ಗಾಳಿನೇ ಆಡೋದಿಲ್ಲ. ಗಾಳಿ ಆಡ್ಲಿಲ್ಲ ಅಂದ್ರೆ ಹಾಲ್ಮರಿ ಜಾಸ್ತಿ ಆಗುತ್ತೆ. ಆದ್ರಿಂದ 4ನೇ ಜ್ವರ ಹಂತದಲ್ಲಿ ಗಾಳಿ ಆಡ್ಬೇಕು ಚೆನ್ನಾಗಿ ಉಳುವಿಗೆ. ಅದರಿಂದ ರೋಗಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಏನಂತಾರೆ, ಇಲ್ಲ ಮೇಡಮ್ ರೋಗ ಗಾಳಿ ಆಡ್ಲಿಲ್ಲ, ಸೊಪ್ಪೆ ತಿಂತಾ ಇಲ್ಲ, ಅದಕ್ಕೆ ಮುಚ್ಚಿಬಿಟ್ಟಿದೀವಿ ಅಂತಾರೆ. ಮುಚ್ಚಬಾರ್ದು, ಗಾಳಿ ಆಡ್ಬೇಕು ಚೆನ್ನಾಗಿ. ಆಮೇಲೆ ಚಂದ್ರಿಕೆ ಇಟ್ಟಾಗ ಮೇಲೆ ಇದು ಹಾಕ್ತಾರೆ, ಸೀರೆ ಹಾಕೋದು, ಆಮೇಲೆ ಇದು ಪೇಪರ್ ಹಾಕ್ತಾ ಇದ್ದಾರೆ. ಚಂದ್ರಿಕೆ ಇಟ್ಟಾಗ ಚೆನ್ನಾಗಿ ಗಾಳಿ ಆಡಿದ್ರೆ ಮಾತ್ರ ಗೂಡು ಕಟ್ಟೋದು. ಗೂಡು ಕಟ್ಟಲ್ಲ. ಇಲ್ಲ ಮೇಡಮ್ ಇದು ಗೂಡು ಕಟ್ಟಲ್ಲ, ಅದಕ್ಕೆ ನಾವು ಗಾಳಿ ಬರ್ತಾ ಐತೆ ಅಂತ ಇದನ್ನ ಸೀರೆ ಹಾಕಿದೀವಿ ಹಂಗೆ ಅಂತಾರೆ. ಆಮೇಲೆ ಶೇಪು ಎಲ್ಲ ಚೇಂಜ್ ಆಗುತ್ತೆ, ಮತ್ತೆ ಗೂಡಿನ ರೇಟು ನಿಮ್ಗೆ ಕಡಿಮೆ ಆಗುತ್ತೆ. ಅದಕ್ಕಾಗಿ ಚೆನ್ನಾಗಿ ಮತ್ತೆ ಸೋಂಕು ನಿವಾರಣೆ ಮಾಡಬೇಕು. ಫಸ್ಟ್ ಬ್ಲೀಚಿಂಗ್ ಪೌಡರ್ನ ಚೆನ್ನಾಗಿ ಇದು ಮಾಡಬೇಕು ನೀವು, ಸೋಂಕು ನಿವಾರಣೆ. ಬ್ಲೀಚಿಂಗ್ ಪೌಡರ್. ಮತ್ತೆ ಹಾಲು ಮರಿ ಆಗಿದ್ರೆ ಕಲ್ ಸುಣ್ಣದಲ್ಲಿ, ಸುಣ್ಣದಲ್ಲಿ ಮತ್ತೆ ತಿಳಿ ನೀರನ್ನ ಹೊಡಿಬೇಕು. ಸುಣ್ಣದ ತಿಳಿ ನೀರು ಹೊಡೆಯೋದ್ರಿಂದ ನಿಮ್ಗೆ ಹಾಲು ಮರಿ ರೋಗನೂ ಕಡಿಮೆ ಆಗುತ್ತೆ. ಬ್ಲೀಚಿಂಗ್ ಪೌಡರ್ ಹೊಡೆಯೋದೇ ಇಲ್ಲ ಈಗ ಯಾರು, ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ. ಬ್ಲೀಚಿಂಗ್ ಪೌಡರ್ ಚೆನ್ನಾಗಿ ಯೂಸ್ ಮಾಡಬೇಕು ಫಸ್ಟಿಗೆನೆ. ಆಮೇಲೆ ಕ್ಲೋರೋಫ್ಯಾಕ್ಟು, ಸ್ಯಾನಿಟರು, ಅಸ್ತ್ರ ಅದನ್ನ ಯೂಸ್ ಮಾಡಬೇಕು. ಫಸ್ಟ್ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಬೇಕು. ಬ್ಲೀಚಿಂಗ್ ಪೌಡರ್ನಲ್ಲಿ ಕ್ಲೋರೋಫ್ಯಾಕ್ಟ್ ಜಾಸ್ತಿ ಇರುತ್ತೆ, ಅದರಿಂದ ರೋಗ ಕಡಿಮೆ ಆಗುತ್ತೆ. ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಈಗ ಮೊದಲಾಗಿ. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಕೇಳಿ ನೀವು. ಬ್ಲೀಚಿಂಗ್ ಪೌಡರ್ ಎಷ್ಟು ಪ್ರಮಾಣದಾಗ ಹೊಡಿಬೇಕು? ಅದು 0.5 ml ಹಾಕ್ಬೇಕು. ಅದು ಮೇಡಮ್ 200 ಲೀಟರ್ಗೆ ಎಷ್ಟು ಕಿಲೋ ಹಾಕ್ಬೋದು? 15 ಕಿಲೋ, 3 ರಿಂದ 4 ಕಿಲೋ ಹಾಕಿದ್ರೆ ಸಾಕು. ಮನೆ ಡಿಸ್ಇನ್ಫೆಕ್ಷನ್ ಮಾಡೋಕ್ಕೆ 200 ಲೀಟರ್ ಡ್ರಮ್ಮಿಗೆ 3 ಹಾಕಿದ್ರೆ ಸಾಕು ಬ್ಲೀಚಿಂಗ್ ಪೌಡರ್. ಸುಣ್ಣನು ಕಲ್ ಸುಣ್ಣನು ಅಷ್ಟೇ 0.3 kg ಹಾಕಿದ್ರೆ ಸಾಕು. ಇಲ್ಲ, ಸಪ್ರೇಟ್ ಹೊಡಿಬೇಕು. ನೀವೆರಡು ಮಿಕ್ಸ್ ಮಾಡಿ ಹೊಡಿಬಾರ್ದು, ಗೊತ್ತಾಯ್ತಾ? ಸಪ್ರೇಟ್ ಹೊಡಿಬೇಕು. ಅದು ಆಮೇಲೆ ಅದಕ್ಕೆ ಟೈಮಿಂಗ್ ಇವಾಗ ಬ್ಲೀಚಿಂಗ್ ಹೊಡಿದ್ರೆ ಮೇಡಮ್, ಬ್ಲೀಚಿಂಗ್ ಪೌಡರ್ ಹೊಡೆದು 2 ದಿನ ಬಿಟ್ಟು ಸುಣ್ಣ ತಿಳಿ ನೀರು ಸುಣ್ಣ ಹೊಡೀರಿ. ಹೌದು, 2 ದಿನ ಬಿಟ್ಟು ಹೊಡೀರಿ. ಒಂದು ಹೊಡಿತೀರ ಮೇಡಮ್. ಈಗ ಎಣ್ಣೆ ಹೊಡಿತೀರ ಮೇಡಮ್. ಒಂದನ ಅಷ್ಟೇ ಗ್ಯಾಪ್ ಇರುತ್ತೆ ಮೇಡಮ್. ಸುಣ್ಣ ಹಾಕೋದ್ರಿಂದ ಸ್ಪ್ರೇ ಮಾಡಿದ್ರೆ ಅದಕ್ಕೆ ಗ್ಯಾಪ್ ಒಂದು ವಾರ ಆದ್ರೆ ಬಿಡ್ರಿ, ಪರವಾಗಿಲ್ಲ. ಒಂದು ವಾರ ಬಿಟ್ಟು ಹೊಡೀರಿ, ಗೊತ್ತಾಯ್ತಾ? ಇದು ನೀವು ಔಷಧ ಏನ್ ಮಾಡ್ತೀರ ಅಂದ್ರೆ, ಇದು ಔಷಧ ಹೊಡಿತೀರಲ್ಲ, 2 ಮಿಕ್ಸ್ ಮಾಡಿ ಹೊಡಿತಾ ಇದ್ದೀರಾ ನೀವು. ಮಿಕ್ಸ್ ಮಾಡಿ ಹೊಡಿಬಾರ್ದು, ಅದು ಗಿಡಗಳಿಗೆ ಸಪ್ರೇಟ್ ಹೊಡಿಬೇಕು. ಪೋಷನ್ ಮಿಕ್ಸ್ ಮಾಡ್ತಾರೆ, ಅದ್ರ ಜೊತೆಗೆ ಕ್ಲೋರೋಫ್ಯಾಕ್ಟ್, ಇದ್ರ ಜೊತೆಗೆ ಡಾಮಿನೇಟ್ ಜೊತೆಗೆ. ಅದಕ್ಕೆ ಆ ತರ 2 ಸಪ್ರೇಟ್ ಹೊಡಿಬೇಕು. ಡಾಮಿನೇಟೇ ಸಪ್ರೇಟ್ ಹೊಡಿಬೇಕು, ಪೋಷನ್ನೇ ಸಪ್ರೇಟ್ ಹೊಡಿಬೇಕು. ಸೋಂಕು ನಿವಾರಕ ಬಗ್ಗೆ ಕೇಳಿದ್ರಲ್ಲ, ನಾವು ಒಟ್ಟೆ ಒಂದು ಸಲಕ್ಕೆ 3 ಸಲ ಹೊಡಿ ಅಂತ ಹೇಳ್ತೀವಿ. ಒಂದು ಬೆಳಿ ಮುಗಿತಲ್ಲ, ಬೆಳಿ ಮುಗಿದ ತಕ್ಷಣ ಈಗೇನು ಚಂದ್ರಿಕೆ ತಗೊಂಡು ಚಂದ್ರಿಕೆ ಸ್ವಚ್ಛ ಮಾಡೋ ಬಳಕ ಒಳಗೆ ಏನು ತಪ್ಪಲ ಆಮೇಲೆ ಗಡ್ಡಿ ಉಳಿದಿರ್ತಲ್ಲ ಅದ್ರ ಸಮೇತನೇ ಮೊದಲೊಂದು ಸ್ಪ್ರೇ ಮಾಡಬೇಕು. ಯಾಕಂತಂದ್ರೆ ಸಾಕಷ್ಟು ರೋಗಾಣುಗಳು ಎಲ್ಲ ಹುಳ ಸತ್ತಿರ್ತಾವಲ್ಲ, ಸತ್ತಿರ್ತಾವೆ, ಅದನ್ನ ಹಂಗೆ ಹೊರಗಡೆ ತಂದು ಹೋಗಿಬಿಟ್ರೆ ಅಂದ್ರೆ ಮತ್ತೆ ಮನೆ ತುಂಬ ಎಲ್ಲ ಇದಾಗುತ್ತೆ. ಸೊ ಮೊದಲನೇದಾಗಿ ಏನ್ ಮಾಡಬೇಕು, ಒಳಗೆಲ್ಲ ನಿಮ್ದು ವೇಸ್ಟ್ ಇಟ್ಟೇನೆ ಅದಕ್ಕೆ ಹೊಡೆದು 1-2 ದಿವಸ ಆಗನ ಹೊರಗೆ ತಂದಿಡ್ಬೇಕು. ಆಮೇಲೆ ಹೊಳ ಬರೋಕ್ಕಿಂತ ಅಪೂರ್ವದಲ್ಲಿ ಮುಂಚೆ 3 ದಿವಸ ಅವ್ರು ಹೇಳಿದ್ರು, ಒಂದ್ಸಲ ಬ್ಲೀಚಿಂಗ್ ಪೌಡರ್ ಹೊಡ್ರಿ, ಒಂದ್ಸಲ ಡೆಕಾಲ್ ಹೊಡ್ರಿ, ಒಂದ್ಸಲ ಅಸ್ತ್ರ ಹೊಡಿರಿ. 3 ಟೈಮ್ ಮಾಡಬೇಕು, 3 ಸಲ. ಆಮೇಲೆ ಹೊಳ ಇನ್ನೇನು ಚಕ್ಕೆ ಹೊಳ ಬರ್ತಾ ಬಂದಿರ್ತಲ್ಲ ಅವಾಗೂ ಸಹಿತ ಒಟ್ಟು 3 ಸಲ ಈ ಸೋಂಕು ನಿವಾರಣೆಯನ್ನ ಮಾಡಬೇಕು. ದಿವಸ ಎಷ್ಟು ದಿವಸ ಗ್ಯಾಪ್ ರೀ ಅದಕ್ಕೆ? ಗ್ಯಾಪ್ ಒಂದು ವಾರ, 3 ದಿವಸ ರೀ. ಈಗ ನಾ ಹೇಳಲ್ಲ, ಒಂದೇದ್ದು ನೀವು ಬೆಳಿ ಮುಗಿದ ತಕ್ಷಣನೇ ಸಿಕ್ಕಾಪಟ್ಟೆ ರೋಗಾಣ ಇರ್ತಾವ. ಅದಕ್ಕೆ ಮೊದ್ಲೇದು ಒಂದಲ್ಲೇ ಹೊಡೆದ ಬಳಕ 1-3-4 ದಿವಸ ಮಡಗ್ತದ, ಅದನ್ನ ತೆಗೆದು ಹೊರಗೋಗಿರಿ. ಆಮೇಲೆ ಮನಿ ಎಲ್ಲ ಸ್ವಚ್ಛವಾಗಿ ತೊಳಿರಿ, ನೀರು ಹಾಕಿ ತಿಳಿ ಸುಣ್ಣದಿಂದ ಹಾಕಿ ಎಲ್ಲ ತೊಳಿರಿ. ಆಮೇಲೆ ಒಳಗೆ ಎಲ್ಲ ಕಡೆ ಸ್ಪ್ರೇ ಅಂತೂ ಮಾಡಿರ್ತೀರಿ. ನೆಕ್ಸ್ಟ್ ಹುಳ ಬರ್ತದಲ್ಲ, ಮುಂದೆ ಹುಳ ತರೋಕ್ಕಿಂತ ಪೈಲೆ ಮೊದಲು ಮಾಡಿದ್ದು, ಮತ್ತೆ ಚೆಕ್ಕಿನ್ ಬರ್ತದೆ, ಇನ್ನೊಂದು ನೀವು ಇಂಡೇಟ್ ಮಾಡ್ತೀರಿ. ಅವಾಗ 3 ಸಲ ಹೊಡೆದು ಯಾವುದೇ ಒಂದು ರೋಗಾಣು ಇರ್ಬೋದು. ಆಮೇಲೆ ಮನೆ ಸುತ್ತಮುತ್ತಲೂ ಸಹಿತಕ್ಕ
ಬ್ಲೀಚಿಂಗ್ ಪೌಡರ್, ಸುಣ್ಣ ಇದೆಲ್ಲ mix ಹಾಕಿ ಮಾಡಿ ಸುತ್ತ ಹಾಕ್ಬೇಕು ನೀವು, ಗೊತ್ತಾಯ್ತಾ? ಆಮೇಲೆ ಸುತ್ತಲೂ ಡಿಸ್ಇನ್ಫೆಕ್ಷನ್ ಆಗ್ಬೇಕು. ನೀರಲ್ಲಿ ತೊಳಿಬಾರ್ದು, ಫಸ್ಟ್ ನೀರಲ್ಲಿ ತೊಳೆದ್ರೆ ಕ್ರಿಮಿಕೀಟಗಳು ಹೋಗಿರ್ತವೆ, ಅಲ್ಲೇ ಇರ್ತವೆ, ಹೋಗಿರಲ್ಲ ಅವು. ಫಸ್ಟ್ ನೀರಲ್ಲಿ ತೊಳಿಬಾರ್ದು, ಗೊತ್ತಾಯ್ತಾ? ಫಸ್ಟ್ ಕಸ ಎತ್ತಾಕ್ತೀರಾ, ಕಸ ಎತ್ತ ತಕ್ಷಣ ಬ್ಲೀಚಿಂಗ್ ಪೌಡರ್ ನಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ರಿ ಒಂದ್ಸರಿ, ಗೊತ್ತಾಯ್ತಾ? ಆಮೇಲೆ ನೆಲಕ್ಕೆ ಒಂದು ದಿನ ಬ್ಲೀಚಿಂಗ್ ಪೌಡರ್, ಕಲ್ಲು ಇರುತ್ತಲ್ಲ ಆ ಕಲ್ಲು, ಅದು ಬ್ಲೀಚಿಂಗ್ ಪೌಡರ್ ಹಾಕಿ 1 ದಿನ 2 ದಿನ ಹಾಗೆ ಬಿಡಬೇಕು, ಗೊತ್ತಾಯ್ತಾ? ನೀರು ಹಾಕ್ಬಿಟ್ಟು ನೆಕ್ಸ್ಟ್ ದಿನ ಹೊರಗೆ ಹೊಡಿಸಿ ನೀರೆಲ್ಲ. ಆಮೇಲೆ ಇನ್ನೊಂದ್ಸರಿ ಸ್ಯಾನಿಟೆಕ್ ಇಲ್ಲ ಇದು ಅಸ್ತ್ರ ಅದರಲ್ಲಿ ಮಾಡಿ, ಮತ್ತು ಹುಳ ಬರೋಕ್ಕಿಂತ ಮುಂಚೆ ಒಂದ್ಸರಿ ಮಾಡಿ. ಮತ್ತೆ ಹಾಲ್ಮರಿ ಇರುತ್ತಲ್ಲ, ಹಾಲ್ಮರಿ ಇರೋದ್ರಿಂದ ಸುಣ್ಣದ ತಿಳಿ ನೀರು ಹೊಡೆದ್ರೆ ಹಾಲ್ಮರಿ ಕಡಿಮೆ ಸುಣ್ಣದ ತಿಳಿ ನೀರು ಕಡಿಮೆ ಆಗುತ್ತೆ ಅಂತ ಹಾಲ್ಮರಿಗೆ. ಅದಕ್ಕೆ ಡೈಲಿ ಸುಣ್ಣ ಹೊಡೆದು ನೀವು ಫೀಡಿಂಗ್ ಕೊಡ್ರಿ ಅಂತ ಹೇಳ್ತಾ ಇರೋದು. ಆಮೇಲೆ 4ನೇ ಜ್ವರ ಇದ್ಮೇಲೆ 4ನೇ ದಿನ ಯಾರು ವಿಜೇತ ಹೊಡಿತೀರಾ, ಅಂಕುಶ ಆದ್ರೂ ಹೊಡಿತೀರಾ? ಯಾರಾದ್ರೂ ಹೊಡಿತೀರಾ? ಇಲ್ಲ, ಹೊಡಿತಾ ಇಲ್ಲ. ಸುಮಾರು ಆಲ್ಮೋಸ್ಟ್ 6 ಜನ ರೈತರು ಹೊಡಿತಾ ಇಲ್ಲ. 4ನೇ ಜ್ವರ ಎದ್ಮೇಲೆ 4ನೇ ದಿನ ವಿಜೇತ ಆತ ಇಲ್ಲ ಅಂಕುಶ ಕೊಟ್ಟಿರ್ತಾರಲ್ಲ ಸರ್, ಅದನ್ನ ಹೊಡಿಬೇಕು. ಆಮೇಲೆ ಸರ್ ಎಲ್ಲರೂ ತಾರ್ಪಲ್ ಬಿಟ್ಟಿರ್ತಾರೆ ಸರ್, ಅದು ಗಾಳಿ ಆಡಲ್ಲ ಸರ್. ನಾನು ನೋಡಿದೀನಿ ಸುಮಾರು ಜನ ರೈತರು, ಸಾಕಷ್ಟು ಜನ ರೈತರು ಸರ್ ಸುತ್ತ ಟಾರ್ಪಲಿನ, ನೀವು ಅದೇ ಪ್ಲಾಸ್ಟಿಕ್ ಶೀಟ್ ಅಂತಿರಲ್ಲ ಅದನ್ನ ಬಿಟ್ಟಿರ್ತೀರಲ್ಲ, ಅದು ಮೇಡಮ್ ಮಳೆ ಬರುತ್ತೆ, ಗಾಳಿ ಜಾಸ್ತಿ ಬರ್ತಾ ಐತೆ, ಅದಕ್ಕೆ ಬಿಟ್ಟಿದೀವಿ ಅಂತ. ಮೇಡಮ್ ಈಗ ಏನಾಗುತ್ತೆ, ಜುಲೈ ಆಗಸ್ಟ್ ನಮ್ಮಲ್ಲಿ ಈ ಕಡೆ ಆಷಾಢ ಏನ್ ಗಾಳಿ ಇರ್ತಲ್ಲ, ಬಹಳ ಗಾಳಿ ಇರ್ತದೆ ಮೇಡಮ್. ನೀವು ಮುಚ್ಚಿದ್ರಿ ಎಲ್ಲ ಒಳಗಡೆ ಗಾಳಿ ಬರಂಗಿಲ್ಲ ಅಂತಾರೆ, ತೆಗೆದ್ರೆ ಅಂದ್ರೆ ಒಳಗಡೆ ಇದ್ದೆಲ್ಲ ಹಾಕೊಂಡು ತರ ಗಾಳಿ ಬರುತ್ತೆ. ಆದ್ರೂ ನಾವು ರೈತರಿಗೆ ಏನ್ ಹೇಳ್ತಾ ಇದೀವಿ, ಸ್ವಲ್ಪ ಸ್ವಲ್ಪ ತೆಗೀರಿ, ಎಲ್ಲಾನು ತೆಗಿಬೇಡ್ರಿ, ಸ್ವಲ್ಪ ಕಿಟಕಿ ಇಟ್ಕೊಂಡು ಒಂದೊಂದ್ ಸ್ವಲ್ಪ ಇದು ಮಾಡಿ ಏರೇಷನ್ ಮಾಡ್ಕೋಬೇಕು. ಶೇಡ್ ನೆಟ್ಟಲ್ಲೇ ಒಂಥರ ಕಟ್ ಮಾಡ್ಕೊಂಡು ಕಿಟಕಿ ತರ ಮಾಡ್ಕೊಳ್ಳಿ. ಈಗ ಮತ್ತೆ ಇಲ್ಲ ಅಂದ್ರೆ ನಿಮ್ದು ಸ್ವಂತ RCC ಮನೆಗಳು ರೇಲಿಂಗ್ ಹೌಸ್ ಕಟ್ಟಿರ್ತೀರಲ್ಲ, ಅದಕ್ಕೂ ಮುಚ್ಚಿಬಿಟ್ಟಿರ್ತಾರೆ. ಇದು ಏನೋ ಗೋಣಿ ತಾಟ್ಕೊಳ್ಳಿ ಕಿಟಕಿಗಳಿಗೆಲ್ಲ, ಅದರಿಂದ ಗಾಳಿನೇ ಎಲ್ಲ ಆಡುತ್ತೆ ಹೇಳ್ರಿ. ಹುಳುವಿಗೆ ರೋಗ ಜಾಸ್ತಿ ಆಗ್ತಿರೋದು ಗಾಳಿ ಆಡ್ತಾ ಇಲ್ಲ ನಿಮ್ದು ಹಾಲ್ಮರಿ, ಏಕೆಂದ್ರೆ ಶೆಕೆ ಆದಷ್ಟು ಹಾಲ್ಮರಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಒಳಗಡೆ. ಮತ್ತೆ ಈಗ RCC ಮನೆ ಇದ್ರೆ ಎಕ್ಸಾಸ್ಟ್ ಫ್ಯಾನ್ಗಳು ಹಾಕೋಬಹುದು ನೀವು, ಏಕೆಂದ್ರೆ ಅದು ಎಕ್ಸಾಸ್ಟ್ ಫ್ಯಾನ್ ಕಿಟಕಿ ನೀವು ಹಾಕಿದ್ರು ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡ್ರೆ ಗಾಳಿ ಒಳಗಿಂದ ಹೊರಗೆ ಬಿಸಿ ಗಾಳಿ ಹೋಗುತ್ತೆ, ಹೊರಗದ ಗಾಳಿನೂ ಒಳಗೆ ಬರುತ್ತೆ. ಅದರಿಂದ ಗೊತ್ತಾಯ್ತಾ? ಎಕ್ಸಾಸ್ಟ್ ಫ್ಯಾನ್ ಯೂಸ್ ಮಾಡ್ಕೊಳ್ಳಿ ಬೇಕು ಅಂದ್ರೆ, ನಿಮಗೆ ರೈತರಿಗೆ ಅನುಕೂಲ ಇದ್ರು RCC ಮನೆಗಳು ಇತ್ತು ಅಂದ್ರೆ ಎಕ್ಸಾಸ್ಟ್ ಫ್ಯಾನ್ ಆ ಕಡೆ ಒಂದು ಈ ಕಡೆ ಒಂದು ಹಾಕೊಂಡ್ರೆ ಒಳ್ಳೇದು. ಕೋಲ್ಡ್ ಕ್ಲೈಮೇಟ್ ಇದ್ದಾಗೂ ಹಾಕೊಳ್ರಿ, ಅದಕ್ಕೇನು ಆಗಲ್ಲ. ಕ್ಲೋಸ್ ಮಾಡ್ಕೊಳ್ಳಿ, ಏನು ಆಗಲ್ಲ. ಅದು ಎಕ್ಸಾಸ್ಟ್ ಫ್ಯಾನ್ ಇದ್ರೆ ಕೆಟ್ಟ ಗಾಳಿ ಹೊರಗೆ ಹೋಗುತ್ತೆ, ಒಳ್ಳೆ ಗಾಳಿ ಒಳಗೆ ಬರುತ್ತಾ? ಅದರಿಂದ ಎಕ್ಸಾಸ್ಟ್ ಫ್ಯಾನ್ ಸೈಡ್ನಾಗ ಹಾಕೊಂಡಿರ್ತಾರೆ. ಯಾಕಂದ್ರೆ ಡಿಸೆಂಬರ್ ಜನವರಿ ಒಳಗೆ ಒಂದೊಂದ್ಸಲ ಸಾಕಷ್ಟು ಟೆಂಪರೇಚರ್ ಆಗಿ ಲಾಸ್ಟ್ ಏನು ಒಳಗೆ ಜಲ್ದಿ ಹಣ್ಣೆ ಆಗಿಲ್ಲ, ಇನ್ನೂ 3-4 ದಿವಸ ಹೆಚ್ಚು ಹೋಗಿರ್ತದೆ. ಅವನ್ನ ಮತ್ತೆ ಅಗಸ್ಟಿಗೆ ಇಟ್ಟು ಅಥವಾ ಲೈಟ್ ಹಾಕೊಂಡು ಇದು ಹಾಕೊಂಡು ಮಾಡೋಂಥ ವ್ಯವಸ್ಥೆ ಇರ್ತದೆ. ಏನಿಲ್ಲ, ನಾವು ಕಾಲಕ್ಕೆ ಹೆಂಗೆ ತಕ್ಕಂಗೆ ನಾವು ಚಳಿ ಬರ್ತಂದ್ರೆ ಶೂಟ್ ಹಾಕೊಂತೀವಿ, ಈ ಬ್ಯಾಸಿಗೆ ಬರ್ತಂದ್ರೆ ಕಳ್ಳನ್ನು ಹಾಕೊಂತೀವಿ. ಹಂಗೆ ಅದನ್ನ ನಾವು ತಕ್ಕಂಗೆ ಅದನ್ನ ಮಾಡ್ಕೋಬೇಕು. ಆಮೇಲೆ ಪ್ರತಿಯೊಬ್ಬರು ರೈತರು ಏನಪ್ಪಾ ಅಂತಂದ್ರೆ ಟೆಂಪರೇಚರ್ ಹ್ಯೂಮಿಡಿಟಿ ತೋರಿಸುವಂತದ್ದು ಒಂದು ಮೈಕ್ರೋಮೀಟರ್ ಸಿಗ್ತದೆ, ಅದೇನು ಭಾಳ ಇರಂಗಿಲ್ಲ. ಸ್ವಲ್ಪ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಬಹಳಷ್ಟು ಜನ ರೈತರು ಇದನ್ನೇ ಮಾಡಂಗಿಲ್ಲ. ಈ ಬ್ಯಾಚ್ ಒಳಗೆ ಎಷ್ಟು ಅದಪ್ಪ ಅನ್ನೋದು ನೋಡ್ರಿ. ಈಗ ಹೊರಗೆ 34 ಇರುತ್ತೆ, 35 ಇರುತ್ತೆ, ಬಟ್ ಅಲ್ಲಿ ನಿಮ್ಮ ಒಳಗಡೆ ಅಷ್ಟು ಇರಂಗಿಲ್ಲ. ಎಷ್ಟಾಗಿದೆ, ಅದಕ್ಕೆ ಎಷ್ಟು ನಾವು ಕಮ್ಮಿ ಮಾಡ್ಕೋಬೇಕು, ಎಷ್ಟು ಹೆಚ್ಚಿಗೆ ಮಾಡ್ಕೋಬೇಕು, ಅದನ್ನ ಸ್ವಲ್ಪ ನಾವು ಕಾಳಜಿ ತಗೋಬೇಕು. ಈಗ ತೇವಾಂಶ ಎಷ್ಟಿರುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ 70ರಿಂದ 85. 70 ಇದ್ರೆ ಸಾಕು, ಗೊತ್ತಾಯ್ತಾ? ಉಷ್ಣಾಂಶ ಅದು 28 ಇದ್ರೆ ಸಾಕು. ಉಷ್ಣಾಂಶ 30 ಜಾಸ್ತಿ ಬರಬಾರ್ದು, ಅದಕ್ಕೆ ಜಾಸ್ತಿ ಬ್ಯಾಸಿಗೆ ಜಾಸ್ತಿ ಇರುತ್ತಲ್ರಿ, ಗೊತ್ತಾಯ್ತಾ? ಜಾಸ್ತಿ ಇರ್ತೈತ್ರಿ ಮನೆ. ಅದಕ್ಕಾಗಿ ಟಾರ್ಪಲ್ ಮಾತ್ರ ಯಾರು ಬಿಡಬೇಡ್ರಿ, ತೀರಾ ಒಂದ್ ಸ್ವಲ್ಪ ಓಪನ್ ಮಾಡ್ಕೊಳ್ರಿ, ಗೊತ್ತಾಯ್ತಾ? ನಾವು ಇಷ್ಟೆಲ್ಲ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಇಷ್ಟು ಕಿಟಕಿ, ಇಷ್ಟು ವೆಂಟಿಲೇಟರ್, ಇಷ್ಟು ಕೆಳಗೆ ಮ್ಯಾಗ ಇಟ್ಟಿದ್ದೀವಿ. ಅದರ ಸೂಕ್ಷ್ಮತೆ ಮೊದಲು ಅರ್ಥ ಮಾಡ್ಕೋಬೇಕು. ಯಾಕೆ ಇಡ್ತಿದ್ರು ಹಂಗಾರೆ? ಗಾಳಿ ಬೇಡ ಅಂದ್ರೆ ಯಾಕೆ ಇಡ್ತಿದ್ರು ಹೇಳ್ರಿ? ಸುಮ್ಮನೆ ಗಾಡಿ ಕಟ್ಟಿ ಬಿಡ್ಬೋದಿತ್ತಲ್ಲ. ಅದಕ್ಕೆ ನಾವು ಏನು ಮಾಡ್ತೇವೆ ಅಂತಂದ್ರೆ, ಗಾಳಿ ಬಿಟ್ಟಿರೋದು ಸ್ವಲ್ಪ ಸಮಯ ಇರುತ್ತದ, ಆ ಟೈಮ್ನಾಗ 2 ಪಡಕ್ ಹಾಕಿ 2 ಪಡಕ್ ತೆಗೆದು ಬಿಟ್ಟು ಇಲ್ಲಿ ಹಾಕಿ ನಾವು ಹೋಗ್ಬಿಡ್ತೀವಿ ನೆಲ್ಲಿಗೆ. ನಾನು ಹಿಂಗೆ ಒಂದು ಬಿಲ್ಡಿಂಗ್ ಯೂಸ್ ಮಾಡೋದ್ರಿಂದ ಒಂದು ಊರು ಹೋಗಿದ್ದೆ, ಭಾಳ ಜೋರು ಗಾಳಿ ಬಿಟ್ಟಿತ್ತು, ಸ್ವಲ್ಪ ಕದ ಹಾಕ್ಬೇಕು ಅನ್ಸೋದ, ಹಿಂಗೆ ಹಾಕ್ಬೇಕು ಗಾಳಿ ಐತೆ ಅಂತಂದೆ ನಾನು.
ಹಾಕಿದ. ನಾನು ಮುಂದೂರಿಗೆ ಹೋಗಿದ್ದೆ. ಪಾಳಿ ಬರೋಷ್ಟೊತ್ತಿಗೆ ಅಲ್ಲಿ ಮುಂದೆ ಯಾರೋ MLA ಬಂದ್ರಂತ, ಅವ್ರು ಅನ್ಕೊಂಡು ಹೋಗ್ಬಿಟ್ಟ. ನಮ್ಮ ಹುಳಾನು ಇಲ್ಲೇ ಉಳಿದು ಅದಕ್ಕೆ ಒಳಗೆ ಮತ್ತೆ ನಾನು ಕದ ತೆಗಿಸಿ ನೋಡಿದ್ರೆ ಕುಚ್ಚಿದಂಥ ಅನುಭವ ಆಗ್ತಾ ಇದೆ. ಆ ಕ್ಷಣಕ್ಕೆ ಏನಾಗ್ತಾ ಇದೆ, ಸಡನ್ ಆಗಿ ನಾವು ಬದಲಾವಣೆಗೆ ನಾವು ಹೊಂದ್ಕೊಳ್ಬೇಕು. ಈಗ ಇನ್ನೂ ಪಕ್ಕ ಮನೆ ಕಟ್ಟೋರಿಗೆ ನಾ ಏನು ಮಾಡಿದ್ದೇನೆ ಅಂದ್ರೆ ಒಂದೆರಡು ಪಡಕ್ಕೆ ಹಾಕಿದ್ರು ಹಾಕಿರ್ಲಿ, ಸೆಂಟ್ರಿಗೆ ಸಾಹೇಬ್ ಹಿಡಿದಲ್ಲ. ಹಂಗೆ ಸುಮಾರು ಕಡೆ ನಾವು ಸೆಂಟ್ರಾಗಿ ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದೀವಿ. ಅದಕ್ಕೇನು ಕರೆಂಟು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನ್ಯಾಚುರಲ್ ಗಾಳಿಗೆ ತಾನು ತಿರುಗಿ ಕೆಳಗಿಂದ ಕೆಟ್ಟ ಗಾಳಿನ ಹೊರಗೆ ಹಾಕಿದಾಗ ಹೊಸ ಗಾಳಿ ಪ್ರೆಷರ್ ಇಲ್ಲದ್ರು ತನ್ನ ಪಾಡಿಗೆ ತಾ ಬರ್ತಾಯಿದೆ. ಅವಾಗ ನೀವು ಒಂದು ಪಡಕ್ಕೆ 2 ಪಡಕ್ಕೆ ಹಾಕಿದ್ರು ನಡೀತಿದ್ವಿ. ಒಟ್ಟಾರೆ ನಾವು ಗಾಳಿಗೆ ಭಾಳ ಕೊರತೆ ಮಾಡ್ತೇವೆ. ಯಾವಾಗ ಒಂದ್ಸಲ ಬೇಕಾದ್ರೆ ಒಂದ್ಸಲ ಶೆಡ್ ಮುರಿದು ಮಳೆ ಬಂದು ಒಂದು ರಾತ್ರಿ ನೀರಾಗಿದ್ದು ಹುಳ ಮತ್ತು ಫಸ್ಲಾಸ್ ಗೂಡು ಕಟ್ಟ್ಯಾವ. ಅದನ್ನ ಬೇಕಾದ್ರೆ ಒಂದು ಈಟ್ ತರ್ಕೊಂತೇವೆ. ನಾವು ಗಾಳಿ ಕಡಿಮೆ ಆಯ್ತು, ಸೆಕೆ ಜಾಸ್ತಿ ಆಯ್ತು, ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಸತ್ಯ ಮತ್ತು ಹಾಲು. ಅದಕ್ಕೆ ದಯವಿಟ್ಟು ಆ ಮನೆ ಕಟ್ಟಿರ್ತಕ್ಕಂಥ ಉದ್ದೇಶನ ಎಷ್ಟು ಕಿಟಕಿ ಇಟ್ಟಿದ್ದಾರೆ ಅಂದರೆ ಇವ್ರು ನಾವು ಕೊಡಬೇಕು. ನಾವು ಹುಳು ಸಾಕಾಣಿಕೆ ಮನೆ ಒಳಗೆ ಹೋದಾಗ ಆಹ್ಲಾದಕರ ಎಷ್ಟು ಗಾಳಿ, ಎಷ್ಟು ವಾತಾವರಣ ಮಾಡಬೇಕು. ಒಂದು ದಪ್ಪನ ನೀವು ಕವರಿಗೆ ಇದು ಫೈಲ್ ಕವರ್ ನೇತಾಕಿದ್ರೆ ಮುರಿಯೊಳಗೆ ಯಾವತ್ತೂ ಒಳಗೆ ಆಡಾಡ್ತಿರ್ಬೇಕು. ಅಂಥ ಒಂದು ವಾತಾವರಣ ನೀವು ಕಲ್ಪಿಸ್ಕೊಡ್ಬೇಕು. ನಾವು ರೈತರು ಭಾಳಷ್ಟು ಜನ ಎಲ್ಲ ಮಾಡಿರ್ತೀವಿ, ಒಂದು ಕ್ಷಣ ತಪ್ಪು ಬಿಡ್ತೀವಿ. ನಾವು ನಿಮ್ಮ ಕೈಯಾಗ ಹುಳ ಇರೋದು ಒಂದು 15-18 ದಿವಸ ಇರ್ತೈತಿ. ಅದಕ್ಕೆ ಏನಾರ ಬಂದ್ರೆ ಯಾರು ವಿಜ್ಞಾನಿಗಿರಲಿ, ನಮ್ಮ ಸಾಹೇಬ್ರಲಿ, ನಾವಲ್ಲಿ ಯಾರು ನಮ್ಮ ಡಾಕ್ಟರ್ ಅನ್ನೋದು ಬೇಕಾದ್ರೆ ಒಬ್ಬ ದನದ ಕಂಪೌಂಡರ್ ಬಂದ್ರೆ ಅವ್ನು ಡಾಕ್ಟರ್ ಅಂತಾರೆ. ಯಾಕಂದ್ರೆ ಒಂದು ಸರಳ ಅದನ್ನು ವಾಸಿ ಮಾಡ್ತಾರೆ ನಾವು ಕಾಯಿಲೆ. ನಮ್ಮ ರೇಷ್ಮೆ ಒಳಗೆ ಹುಳುದೊಳಗಂತ ಅವಕಾಶ ಇಲ್ಲ. ಏನಿದ್ರು ಮುಂಜಾಗ್ರತೆ ಇರೋದ್ರಿಂದ ಪ್ರತಿ ಕ್ಷಣ ನೀವು ಎಚ್ಚರದಿಂದ ಇರ್ಬೇಕು. ಯಾಕಂದ್ರೆ ಅದು ಶೀತ ರಕ್ತ ಇರತಕ್ಕಂಥ ಒಂದು ಕೀಡೆ ಅದು. ಯಾಕೆ ಬೇರೆ ಆ ಕಡೆಯಿಂದ ತಂದೇವಿ, ಅದನ್ನ ಬೈವಲ್ಟಿಂದ 2 ಸಲ ಆಗೋದನ್ನ ನಾವು 10 ಸಲ ನಮ್ಗೆ ಬೇಕಾದ್ರೆ ನಾವು ಮಾಡಕತ್ತೀವಿ. ಅದ್ರ ಮೇಲೆ ಒತ್ತಡ ಹಾಕಿದ್ದೀವಿ. ಮೊದಲ 12-14 kg ರೇಷು ಬರ್ತಕ್ಕಂಥದ್ದು ಈಗ 5-6 kg ಒತ್ತಡ ಹಾಕಿದ್ದೀವಿ ಹುಳಕ್ಕೆ. ಹಾಗೆಲ್ಲ ಹಾಕಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ನಾವು ಕಲ್ಪಿಸಿಕೊಡ್ಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಅದು. ಅದಕ್ಕೆ ಪ್ರತಿ ಕ್ಷಣನೂ ನೀವು ಅದ್ರ ಬಗ್ಗೆ ನಾವು ಹುಳ ಸಾಕಾಣಿಕೆ ಈಗ ಸಾಹೇಬ್ರು ಹೇಳಿದ್ರು. ಈ ಕೆಲವು ಜನ ಹಂಗೆ ಮಾಡ್ತಾರೆ, ಸಾಕಾಗಿರ್ತದೆ 15 ದಿವಸ ಸಾಕಿ ಅವನು ಚಂದ್ರಕ್ಕೆ ಹೊಚ್ಚಿ ಮುಚ್ಚಿ ಹೋಗಿಬಿಡ್ತಾರೆ ಬಗಲ. ಹಂಗೆ ಆಗ್ಬಾರ್ದು. ನಾವು ಪ್ರತಿ ಕ್ಷಣನೂ ನೀವು ಭಾಳಷ್ಟು ಗಾಳಿ, ಆ ಟೆಂಪ್ರೇಚರ್, ಹ್ಯೂಮಿಡಿಟಿ ಎಲ್ಲ ಒಂದು ನೇತಾಕ್ರಿ. ನಿಮ್ಗೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಇಷ್ಟ ಅನ್ನಿಸ್ತೈತಿ. ಒಂದು ಹುಳ ಸಾಕಾಣಿಕೆ ಮನೆಯೊಳಗೆ ನೀವು ವೆಟ್ ಆ್ಯಂಡ್ ಡ್ರೈ ಬಿಟ್ಟು ನೇತು ಹಾಕ್ರಿ, ಅವಾಗ ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರ ಅಲ್ಲೇ ಇರ್ತೈತಿ. ಅದಕ್ಕೆ ಈಗ ಯಾರು ನೆಕ್ಸ್ಟ್ ಕಟ್ಟೋರಿದ್ರೆ ಎಕ್ಸಾಸ್ಟ್ ಬಂದು ನಾವು ಒಂದಿಷ್ಟು ಕಡೆ ಹಾಕಿದ್ದೀವಿ, ಒಳ್ಳೆ ರಿಸಲ್ಟ್ ಇದೆ. ಸೆಂಟ್ರಾಗಿ ನೀವು ಹಾಕಿಬಿಟ್ರೆ ತನ್ನ ಪಾಡಿ ಕರೆಂಟ್ ಇಲ್ದಾರ ತಾನು ಮೇಂಟೈನ್ ಮಾಡ್ತೈತೆ ಅಂತ ಹೇಳ್ತಾ ಮತ್ತೇನಿಲ್ಲ. ಬ್ಲೀಚಿಂಗ್ ಇದ್ರೆ ರೇಷ್ಮೆ ಬೆಳೀರಿ. ಉಳ್ಕಾದ ಯಾವ್ದಾರ ಒಂದು ಇತ್ತಂದ್ರೆ ಸುಮ್ಮನೆ ಪುಡಿ ಮ್ಯಾಗ ನುಗ್ಸ್ತಾರೆ. ಆದ್ರೆ ಬ್ಲೀಚಿಂಗ ಮಾತ್ರ ಕಡ್ಡಾಯವಾಗಿ ಬೇಕು ರೈತರಿಗೆ. ಅದನ್ನು ನೀವು ವ್ಯವಸ್ಥೆ ಮಾಡಬೇಕು. ಮತ್ತು ಒಂದೇದ್ರಿಗೆ 2 ವರ್ಷ ಗೂಡಿಂದು ತತ್ತಿದವರು ರೊಕ್ಕ ಇಲ್ಲ, ಮತ್ತು ಬೋನಸೂ ಇಲ್ಲ. ಮತ್ತು ಒಂದೇದು ಈಗ ನಾನು ಬಿಲ್ಡಿಂಗ್ ಕಟ್ಟೆ ಮತ್ತು 60-40 ಆಯ್ತು ರೀ. ಒಂದು 4 ವರ್ಷ ಆಯ್ತು. ಮತ್ತು ನಮ್ಗೆ ಅದ್ರದ್ದು ದುಡ್ಡಿಂದು ಸಹಾಯಧನ ಇಲ್ಲ. ಮತ್ತು ಅದನ್ನು ನಿಮ್ಮ ಗಮನಕ್ಕೆ ಈಗ ನಾವು ಹೇಳಬೇಕಾಗೈತಿ. ಅದನ್ನು ನೀವು ಸ್ವಲ್ಪ ವಿಚಾರ ಮಾಡಿ ಈ ರೈತರಿಗೆ ಎಲ್ಲರಿಗೆ ನೀವು ವಿನಂತಿ ಕೈ ಮುಗಿದು ನಾನು 2 ಮಾತನ್ನು ಮುಗಿಸ್ತೀನಿ. ಗುದ್ದೆ ಭಾಳ ಸಾರಿ ಇತ್ತು. ಎದ್ದು ಕೂಡಲೇನ ಅವು ಎಲಿಗೆ ಬಂದು ರೀ, ಚಂದ್ರಿಕೆ ಇಟ್ಟು ಕೂಡಲೇನ ಯಾವಾಗ ಇಟ್ಟು ಎಲಿಗೆ ಬಂದು ಕೂಡಲೇ ಅವತ್ತು ನಾವು ಫೋನ್ ಮಾಡಿದ್ವಿ, ಸಾಹೇಬ್ರೆ ಎಲಿ ಸುತ್ತಾಕೈತೆವು ಮತ್ತು ಮ್ಯಾಲೆಲ್ಲ ಮಳೆ ಓಡಾಡಕತ್ತೈತಿ, ನಾವು ಏನು ಮಾಡ್ಬೇಕು ನಮ್ಗೆ ಅನುಭವ ಇಲ್ಲ. ಮತ್ತು ಇಲ್ಲ ಮಗ್ಲಿಂದೆಲ್ಲ ತಟ್ಟು ಎತ್ತಿ ಬಿಡ್ರಿ ಅಂತ ಇಬ್ಬರು ಹೇಳಿಬಿಟ್ರು. ಮಗ್ಗಲ್ ತಟ್ಟು ಎತ್ತರಿ ಅಂದ್ರೆ ಇಲ್ರಿ ಮಳೆ ಚಾಲು ಐತಿ, ಮತ್ತು ಎತ್ತಿದ್ರೆ ಅವ್ರಿಗೆ ನೀರು ಸಿಡದಾಗೈತಿ ಏನು ಅಂತ ಕೇಳಿದ್ವಿ ನಾವು. ಕೇಳಿದಾಗಿಲ್ಲ, ಎಷ್ಟು ಗಾಳಿ ಎಷ್ಟು ತಂಪು ಬರ್ತೈತೆ ಅಷ್ಟು ಚಲೋ ಕರ್ತಾವೆ ಎತ್ತಿ ಬಿಡೋಣ. ನಾವು ಮಗ್ಲ ಎತ್ತಿ ಬಿಟ್ಟು ರೀ. ಆಗ ಜಿಟ್ಟಾಗ ಹಿಗಿತ್ತು. ಒಂದು ಜೋರು ಗಾಳಿ ಬಂತು, ಎಲ್ಲ ಹುಳ ತೋದ್ಬಿಡ್ತಿ. ತೋದಾಗ ಚಂದ್ರಿಕಿ ಎತ್ತಿ ಎಲಿ ಸುತ್ತಾಕೈತಿ. ಅವು ಮರುದಿವ್ಸ ಬೆಳಿಗ್ಗೆ ನೋಡ್ತೀವಿ ಎಲ್ಲ ಸುಣ್ಕಟ್ಟು ರೋಗ ಒಂದು ಹೆಂಗೆ ನಿಂತಿದ್ದು ಹುಳ ಹಂಗೆ ನಿಂತು ಬಿಟ್ಟಿತ್ತು. ಇಷ್ಟು ಹಿಡಿದರಿ. ಆಗ ನಾವು ತುಂಬೆಲ್ಲ ತಿಪ್ಪಿ ಹೋಗಿದ್ವಿ. ಮರುದಿವ್ಸ ಸಾಹೇಬ್ರನ್ನ ಮುಗಿದ ಸರಿ ಫೋನ್ ಮಾಡಿದ್ವಿ, ಯಾಕ್ರಿ ಸರ್ ಈ ಥರ ಹೇಳಿದ್ರಿ ಹಿಂಗಾಗೈತಿ ಹೆಂಗೆ ನೋಡುದು ಅಂದ್ಕೊಳ್ಳಿ. ಇಲ್ಲ ಇದು ಮಳೆ ಬಂದು ತೋದತಿ ಅದಕ್ಕಾಗ್ಯಾವು. ನೀವು ಫೋನ್ಯಾಗ ಹೇಳಿದ್ವಲ್ಲ ಸರ್ ಹಿಂಗಾಗೈತಿ. ಅಷ್ಟು ಅನುಭವ ಇರಲಿಲ್ಲ. ಎಲ್ಲ ತುಂಬಿ ತಿಪ್ಪಿಗೆ ಮುಚ್ಚಿದ್ವಿ ರೀ. ಮುಚ್ಚಿದ ಕೂಡಲೇ 2ನೇ ಬೆಳಿಗ್ಗೆ ಏನು ಮಾಡ್ಬೇಕಂತ ನಾವು ಸ್ವಂತದಲ್ಲಿ ಮಾಡಿದಾಗ 300 ಲಿಂಗ್ಸ್ ತಂದಿದ್ರಿ. ಆ ಸರ್ 300 ಲಿಂಗ್ಸ್ ತಂದಾಗ ಅದಕ್ಕೆ ಎಷ್ಟು ತಂಪು ಎಷ್ಟು ಗಾಳಿ ಅಷ್ಟು ತಣುತ್ತಲೇ ನಾನು ಮದುವೆದು ಗೊತ್ತಾಗಿಬಿಟ್ಟಿತ್ತು ರೀ. ಅದೊಂದು ಬೆಳಿ ಫೇಲಾಗ ನಾವು ವಿಚಾರ ಮಾಡೋಕೈತಿಲ್ಲ.
ಆಗ 300 ಲಿಂಗ್ಸಿಗ್ರಿ 280 kg ಬೆಳೆದಿವಿ ನಾವು. 2ನೇ ಬೆಳೆ 280 ಬೆಳೆದಿವಿ. ರಾಮನಗರಕ್ಕೆ ಹೋಗಿವ್ರಿ, ಹೋದ್ರೆ ರೇಟ್ ಆಗಿತ್ತು, ಸ್ವಲ್ಪ ಕೊರೋನಾ ಸಿಕ್ಕಾಗಿತ್ತು. ಇದ್ದಾಗ 250 ರೂಪಾಯಿ ಮಾರ್ತಿ, 250 ರೂಪಾಯಿ ಮಾರ್ತಿ. ಆಯ್ತಲ್ಲಪ್ಪ ನಮ್ಮ ಖರ್ಚರ ಕಡೆ ಮೊದಲೇದು ಹೋಗಿತ್ತು. 3ನೇ ಬೆಳೆ 320 ಲಿಂಗ್ಸ್ ತಂದು 320 ಲಿಂಗ್ಸ್ ತಂದಾಗ 3 ಕ್ವಿಂಟಲ್ ಆಯ್ತು. ನಾವು ಆಗ 400 ರೂಪಾಯಿ ಮಾರ್ತೀವಿ. ಮಾರಿದ ಕೂಡಲೇ ಬರ್ತಾ 500, 600, 760 ರೂಪಾಯಿ ಮಾರಿವ್ರಿ ನಾವು. ಈಗೇನೈತಲ್ರಿ 500 ಚಿಲ್ಲರೆ 500 ಮಾರ್ಕೊಂಡ್ಬಂದು. ಇದರಿಂದ ದಯಮಾಡಿ ಎಲ್ಲರೂ ದಯದಿಂದ ಚಲೋ ರೇಷ್ಮೆದು ಒಳ್ಳೇದೈತ್ರಿ ನಮ್ದು. ಯಾಕಂದ್ರೆ ನೀರುಗಳ ಸಪ್ಪದ, ಬೋರಿನೂ ಸಪ್ಪದಾವ್ರಿ. ಏನೂ ಆಗಲಿಲ್ಲ, ಕಬ್ಬಾಗಲಿಲ್ಲ, ಏನೂ ಆಗಲಿಲ್ಲ. ನಮಗೆ ಅಷ್ಟೊತ್ತೊಂತಲೇ ಸಾಲಿ ಬಿಟ್ಟು ರೇಷ್ಮೆ ಹೆಚ್ಚಿದ್ವಲ್ಲ, ಹೆಂಗಪ್ಪ ಏನು ಮಾಡೋದು? ಮತ್ತು ಕಬ್ಬಾಗಿ ಚಲೋ ಹಾಕಿತ್ತು, ತ್ರಾಸ ಆಕತ್ತ. ಶೆಡ್ಡಿಂದ ಒಂದು ಮೊದಲು ಸಣ್ಣ ಶೆಡ್ ಹಾಕಿದ್ವಿ ರೀ. ಆ ಶೆಡ್ನಾಗಷ್ಟು ಬೆಳಿತಿದ್ವಿ ನಾವು. ಅದ್ರಾಗ ಒಂದು ದೊಡ್ಡ ಶೆಡ್ ಹಾಕಿದ್ವಿ. ಮೊದಲು ಅದೇ ಏನು ಮಾಡಿದ್ರಿ ನಮ್ಮ ಮುದ್ದೆಬಾಲ್ ಸರ್ 25,000 ರೂಪಾಯಿ ಕೊಟ್ಟ. ನಾವು ಇಲ್ಲ ಚಿಕ್ಕ ಇದಕ್ಕೆ ಮಾಡು, ಇದನ್ನ ಬೇರೆ ಮಾಡೋಣ ಅಂದ್ರೆ ಆಯ್ತಲ್ಲ. ನಮ್ಮ ಮನೆಗೆ ಹೋಗೆಲ್ಲ ಮಾಡಿದ್ವಿ. ಆ ಚಿಕ್ಕ ಶೆಡ್ಡಿಗೆ 25,000 ನಮಗೆ ಸ್ಯಾಂಕ್ಷನ್ ಮಾಡಿ 6,000 ರೂಪಾಯಿ ಅದ್ರಾಗ ತೊಗೊಂಡ್ರು ಅವ್ರು. 6,000 ರೂಪಾಯಿ ಅದ್ರಾಗ ತೊಗೊಂಡು ಕೂಡಲೇ ಆಯ್ತು ಬಿಡ್ರಿ ಅಂದು ದೊಡ್ಡ ಶೆಡ್ಡಿಗೆ ಹಂಗೆ ಈಗ ಹಾಕ್ತಾನಂತೇಳಿ ಅದ್ರಾಗ ನಮಗೆ 10,000 ರೂಪಾಯಿ ಇಸ್ಕೊಂಡ್ರು. 10,000 ರೂಪಾಯಿ ಇಸ್ಕೊಂಡ ದೊಡ್ಡ ಶೆಡ್ಡಿಗೆ ಹಿಂದಾಡಿ ಕೇಳಿದ ಕೂಡಲೇ ಏನಂದ್ರೆ ಇವರು, ಕೊಟ್ಟತ್ಲ ಇನ್ನು ಹೋಗಿ ಅಲ್ಲಿ ಸಾಗರನ್ನ ಕೇಳ್ರಿ, DD ಸರ್ನ ಕೇಳ್ರಿ ಅಂತ. ನಾವು ಅವ್ರನ್ನ ಸರ್ ಕಡೆ ಹೋದೆವು. ಸರ್ ಕಡೆ ಹೋದ ಕೂಡಲೇ ಇಲ್ಲ ಭೂಷಣ್ ಅವ್ರ ಈಗೊಂದಾಗಲೇ ನಿಮ್ಗೆ ಕೊಟ್ಟೈತಿ, ಇನ್ನು ಕೊಡಕ್ಕೆ ಬರಂಗಿಲ್ಲ. ಇಲ್ರಿ ಚಿಕ್ಕ ಶೆಡ್ಡಿಗೆ ಕೊಟ್ಟಿವಿ ಅಂತ ಹೇಳ್ಯಾರ. ಮತ್ತು ಈ ದೊಡ್ಡ ಶೆಡ್ಡಿಗೆ ಎಷ್ಟ್ರಿ ನಮ್ದು 86 ಫುಟ್ ಉದ್ದದ, 26 ಫುಟ್ ಆಗಲ್ಲದ. ಮತ್ತೆಲ್ಲ ಭಾಳ ಖರ್ಚು ಮಾಡಿ ನೋಡ್ರಿ ಸರ್ ಅಂತ ಸಾಹೇಬ್ರನ್ನ ಕೇಳ್ರಿ, ಹಾಕಕ್ಕೆ ಬರ್ತೈತೆ, ಯಾಕೆ ಹಾಕಕ್ಕೆ ಬರೋದು? ಮುದ್ದೆಬಾಲ್ ಸರ್ ಹೇಳ್ತಾರೆ. ಮತ್ತೊಂದ್ಸಲ ಹೋದಿವಿ ಸರ್ ಕಡೆ, ಹೊರಗೆಲ್ಲ ಹೆಸರಿಸಲ್ಲ, ಹಂಗೆ ಹಾಕಕ್ಕೆ ಬರೋಲ್ಲ, ಬೇರೆದವ್ರ ಹೆಸರಲ್ಲೇ ಹಾಕ್ತೀವಿ ನಾವು ಅಂತಂದು ಕೂಡಲೇ ಆಯ್ತು ಬಿಡ್ರಿ ಹಂಗೆ ನಾವು ಇವತ್ತಿಗೂ ಆ ಶೆಡ್ಡಿಂದ ಕೇಳಿಲ್ಲ, ಈ ಶೆಡ್ಡಿಂದ ಕೇಳಿಲ್ಲ, ಅದ್ರ ಮೇಲೆ ನಡೆಸಿವ್ರಿ. ಈಗ ನಮಗೆ ಅದರಿಂದ ಚಲೋ ಆಗೈತ್ರಿ. ಇಲ್ಲ ನಂಗೆಲ್ಲ ನಮ್ಗೆ ಇನ್ನೊಂದ್ರಿ ಸರ್, NRG ಹಾಕೋದ 4ರಿಂದ 5 ಆಳು ಹಾಕ್ತಾರೆ. ನಾವು 20 ಆಳು ಕೊಟ್ಟಿರ್ತೀವಿ, 4ರಿಂದ 5 ಆಳು ಹಾಕ್ತಾರೆ. ಅದ್ರಾಗ 7, 8, 10,000 ರೂಪಾಯಿ ಬೇಡ್ತಾರೆ ಸಾಹೇಬ್ರಿ. ಹೆಂಗೆ ಮಾಡೋದು? ಯಾರು ಚಾಯ್ಸ್ ಅವ್ರಿ ಸರ್? ಚಾಯ್ಸ್ ಸಾಹೇಬ್ರು ಇಲ್ಲ ಮ್ಯಾಲ ಸಾಹೇಬ್ರು ಕೇಳ್ತಾರೆ, ಅವ್ರಿಗೆ ಕೊಡ್ಬೇಕು ನಾವು. ಹಂಗೆ ಹಿಂಗೆ ಉಪದ್ರಸ್ತಾರೆ. ಈಗ ಒಂದು 4,000 ರೂಪಾಯಿ ಕೊಟ್ಟಿವಿ, ಇನ್ನೂ ಅವರು ಇಲ್ಲ 5,000 ಕೊಡ್ಲೇಬೇಕಂತ 2-3 ಸಲ ಇದನ್ನು ಮಾಡಿದ್ರು. ಸರ್ ಮುಂದೆ ಚಾಡ ಹೇಳ್ದಂಗೆ ಆಕತಿ, ಏನೋ ಇರಲಿಪ್ಪ ಕೊಟ್ಟು ಬಿಡಂದು. ನಮ್ಮ ಇನ್ನೂ ಕೊಟ್ಟಿಲ್ಲ. ಮತ್ತು ನಮ್ಮ ಹುಡುಗನ ಇಲಾಖೆ ಒಳಗನ್ರಿ ಎಲ್ಲ ಕಡೆ ಅಡ್ಡಾಡ್ತಾನೆ, ಎಲ್ಲ ಮಾಡ್ತಾನೆ. ನಾ ಇಲಾಖೆ ಮತ್ತು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಆಯಿತು. ನಿಮಗೆಲ್ಲ ಗೊತ್ತಿರುವಂಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ಸುಮಾರು 2,400 ಎಕರೆದಷ್ಟು ರೇಷ್ಮೆ ಕೃಷಿ ಇದ್ದು 1,400 ಜನ ರೈತರು ಈ ರೇಷ್ಮೆ ವ್ಯವಸಾಯ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ನಾವು ಸುಮಾರು ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಯಾರಿಗೂ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಕೆಲವರು ಒಂದೇದು ತೊಗೊಂಡಿರ್ತಾರೆ, ಎರಡನೇ ತೊಗೊಂಡಿರ್ತಾರೆ, ಯಾವುದೋ ಸಮಸ್ಯೆ ಇರ್ತಾವ. ಅಥವಾ ನಮ್ಮ ಕೆಲವೊಂದು ಸಿಬ್ಬಂದಿಗಳು ಆವಾಗ ಅಲ್ಲಿ ಬಿಳಿಗಿ ತಾಲೂಕಿನಾಗ ಸಮಸ್ಯೆಗಳಿತ್ತು. ಹಿಂದಿನವ್ರು ಯಾರ್ಯಾರು ಇದ್ರು ಅವರೆಲ್ಲ ಬರೀ ದುಡ್ಡು ತೊಗೊಂಡು ಹೋಗ್ತಿರೋ ಇವ್ರಿಗೂ ಸಹಿತ ನಾವು ಹೊಲಕ್ಕೆ ಹೋದಕ್ಕೆ ಹೇಳಿ ಬಂದೆ. ನಾವು ಯಾರಿಗೂ ದುಡ್ಡು ಕೊಡಬೇಡ್ರಿ, ದುಡ್ಡು ಕೊಟ್ಟಾಗ ಏನು ಮಾಡ್ತೀವಿ. ಈಗ ಅವ್ರ ಮಗನಿಗೆ ಅನೋಗಾರ ಅಂತ ತೊಗೊಂಡಿವಿ. ಮತ್ತು ಅಂಥವ್ರೆ ಅವರು ಈ ರೀತಿಯಾಗಿ ಹೇಳಿದ್ರೆ ಅದು ತಪ್ಪ್ರಿ. ಭೂಷಣ್ ಅವ್ರಿಗೆ ಮುಂದೆ ಏನೇನು ಅನ್ಕೊಳಕ್ಕೆ ಆ ರೀತಿ ನೀವು ಹೇಳಬಾರ್ದು. ಈಗ ನಿಮ್ಮ ಮಗನಿಗೆ ನಾವು ಈಗ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಿಮ್ಮ ಮಗನಿಗೆ ಎಲ್ಲ ಕಡೆಗೆ ಹೇಳಬೇಕು ಅಂತೇಳಿ ನಿಮ್ಗೆ ಮಗನಿಗೆ ಒಂದು 6,000 ಚಿಲ್ಲರೆ ದುಡ್ಡು ಅಷ್ಟನ್ನು ನಾವು ನಿಮ್ಗೆ ಕೊಡ್ತಾ ಇದ್ವಿ. ಅದನ್ನು ಸಹಿತ ನೀವು ಅಲ್ಲ ಅಂದರೆ ಬೇಡ ಬಿಡೋದು ಬಿಟ್ಬಿಟ್ಟಿವಿ ನಾವು. ಆಮೇಲೆ ಇನ್ನೊಂದು ಏನಾಗಿದೆ, ಇಲಾಖೆ ಒಳಗೆ ನೋಡ್ರಿ, ನಮ್ಮೊಂದು ಜಿಲ್ಲೆಯೊಳಗಿರೋದು 65 ಸ್ಯಾಂಕ್ಷನ್ ಪೋಸ್ಟ್ ಅದಾವ. ಅದ್ರಾಗ ಕೆಲಸ ಮಾಡಕತ್ತಿದ್ದು ಇಡೀ ಜಿಲ್ಲೆದಾಗ 25 ಮಂದಿ, 40 ಪೋಸ್ಟ್ ಖಾಲಿ ಅದಾವ. ಏನು ಸ್ವಲ್ಪ ದಿವಸಕ್ಕೆ ನೀವೆಲ್ಲ ಅಂದ್ರಿ, ಯಾರು ನಿಮ್ಮ ಸಿದ್ಗೊಂಡ, ಆಮೇಲೆ ಆರ್ ಮಠಪತಿ, SS ಮಠಪತಿ, ಇನ್ನು ಮುಂದೆ ಇದೀ ಮುಧೋಳ ತಾಲೂಕಿನಾಗ 3 ಜನ ಉಳಿತಾರೆ. ಒಟ್ಟ 4 ಜನ, 3ರಿಂದ 4 ಜನ ಉಳಿತಾರೆ. ಅದರೊಳಗೆ ರಬ್ಬಿ ಬನಟ್ಟಿ ತಾಲೂಕು ಕೂಡ್ತದೆ, ಮುಧೋಳ ತಾಲೂಕು ಕೂಡ್ತದೆ. ಇಡೀ ಜಿಲ್ಲೆಯೊಳಗೆ 10 ಮಂದಿನ ಉಳಿಯಂಗಿಲ್ಲ.
ನಮ್ದು ನಾವು ಇನ್ನೊಂದು 2 ವರ್ಷಕ್ಕೆ ರಿಟೈರ್ಡ್ ಹಾಕಿವಿ. ನಾವು ಹೋದ ಬಳಕಂತೂ ಮುಗಿದು ಹೆಚ್ಚ ಕಡಿಮೆ ಯಾರು ಇಲಾಖೆಯಲ್ಲಿ ಇರಂಗಿಲ್ಲ, ಮರ್ಜರ್ ಆಗ್ಬೋದು ಏನಾಗ್ಬೋದು. ಬಟ್ ಈ ರೀತಿಯಾಗಿ ಬಂದು ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಇರೋವರೆಗೂ ನಾವು ಕೆಲಸ ಮಾಡೋಕೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು ಇಲಾಖೆ ಬಿಟ್ಟರೆ ಬೇರೆ ಯಾರಿಗೆ ಯಾವುದು ತೊಂದರೆ ಮಾಡಿಲ್ಲ. ನಾವು ಇಷ್ಟು ಜನ ಇದ್ದಾರೆ, ಎಲ್ಲ ರೈತರು ಇದ್ದಾರೆ. ಆ ಕೆರಕಲ್ ಮಟ್ಟರು ಮನೆ ಬಿಟ್ರೆ ಬೇರೆ ಯಾರೋ ರೈತರು ಬಂದು ಕೇಳಲ್ಲ ನಮ್ಗೆ, ಯಾರಿಗೂ ನಾವು ಬಿಟ್ಟಿಲ್ಲ. ಈಗ ಅವರಲ್ಲಿ ಒಂದು 3-4 ಮನಿ ಪೆಂಡಿಂಗ್ ಅದಾವ. ಇಲ್ಲೇ ಮನೆ ಜಮಖಂಡಿ ಅವರು ಪಾಪ 3 ವರ್ಷದಿಂದ ಆಗಿಲ್ಲ. ಯಾಕಂದ್ರೆ ನಾವು ಯಾರಿಗೆ ಕೊಡ್ಬೇಕಂತ ಇರಂಗಿಲ್ಲ, ಕೊಟ್ಟಿರಂಗಿಲ್ಲ, ಏನೋ ಬಜೆಟ್ ಬಂದಿರಂಗಿಲ್ಲ. ಅವಾಗ ದೋಷ ಏನೈತಿ, ಎಲ್ಲರೂ ಮನೆ ಕಟ್ಕೊಂಡ್ಬಿಟ್ರು. ಒಂದೇ ಸಲಕ್ಕೆ ಒಂದು 80-100 ಮನೆಗೆ ಕಟ್ಕೊಂಡ್ರು. ಅವ್ರು ನಮ್ಗೆ ಕೊಟ್ಟೋದು 20 ಮನೆ ಕೊಟ್ಟರು. ಅದಕ್ಕೆ ಏನಾಗುತ್ತೆ, ಅವ್ರು 2 ವರ್ಷ ಲೇಟ್ ಆಯ್ತು. ಅದ್ರ ಬಿಟ್ರೆ ಈಗ ಈ ವರ್ಷ ನೋಡ್ರಿ ಎಷ್ಟು ಮಂದಿ ಶೆಡ್ ಕಟ್ಕೊಂಡ್ರೆ ಎಲ್ಲಾ ಮಂದಿಗೆ ಶೆಡ್ಗಳು ಕೊಟ್ಟಿವಿ ನಾವು. ಈ ಮನೆಗಳು ಬರಬೇಕು. ಈಗ ನಾವು ಈಗಂದ್ರೆ ಯಾರು ಚಾಕಿ ದುಡ್ಡಿಲ್ಲ ಮತ್ತು ಗೂಡಿನ ದುಡ್ಡಿಲ್ಲ ಅಂತೇಳಿ ನಾವು ಕೇಳಿದ್ದು 20 ಲಕ್ಷ, ನಾವು ಕೊಟ್ಟಿದ್ದು 1 ಲಕ್ಷ ಕೊಟ್ಟರು. ನಾ ಯಾರಿಗೆ ಕೊಡ್ಬೇಕು, ಎಲ್ಲಿಂದ ಕೊಡ್ಬೇಕು, ನಮ್ದು ನಮ್ಮ ಕಿಶನ್ ಈ ಥರ ಪಾಠ ತೆಗೆದು ಕೊಡೋದೇ ನೀವು ಮನಸ್ಸರೆಲ್ಲ ಬರ್ತಾರೆ ಅಂತೇಳಿ. ಹಾಗೆ ಇಡೀ ನಾವು 20 ಲಕ್ಷ, ಈಗ ನಮ್ಮಲ್ಲಿ 40 ಲಕ್ಷ ರೂಪಾಯಿ ಬೇಕು. ಯಾಕಂತಂದ್ರೆ ಈಗ ಜಾಸ್ತಿ ಜನ ರೈತರು ಹೆಚ್ಚಿಗೆ ರೈತರಾಗ್ಯಾರ, ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ಅದಕ್ಕೆ ಕೂಡ ನಾವು ಇಲಾಖೆಯಿಂದ ಕೊಡತಕ್ಕಂಥ ಸೌಲಭ್ಯಗಳಲ್ಲಿ ಕೊಡೋದ್ರಲ್ಲಿ ಯಾವುದೂ ತಾರತಮ್ಯ ಮಾಡೋದೇ ಇಲ್ಲ. ಯಾಕಂತಂದ್ರೆ ಮನಿ ಆಗಲಿ, ಶೆಡ್ ಆಗಲಿ, ಸಲಕರಣೆ ಹೋದ ವರ್ಷದಿಂದ ಸಮಸ್ಯೆ ಇತ್ತು, ಅವ್ರು ನಮ್ಗೆ ಮಾತಾಡ್ದಕ್ರೆ ಹೇಳಿದ್ದೀವಿ. ಅದ್ರ ಬಿಟ್ಟರೆ ಈ ವರ್ಷನೂ ಎಲ್ಲ ಈಗ ಮತ್ತೆ ಮನಿ ಬರ್ತಾವ. ಆ ಮನಿ ಬರ್ತನ ಕೆರಕಲ್ ಮಟ್ಟರು ಮೊದಲೇ ಕೊಡ್ಬೇಕು. ಯಾಕಂತಂದ್ರೆ ಅವರು ಭಾಳ ಹಳೆ ರೈತರು, 25 ವರ್ಷದ ರೈತರು. ಆದ ಥರ ನಾವು ಯಾರಿಗೂ ತಾರತಮ್ಯ ಮಾಡುವಂಥದ್ದು ಯಾವುದೂ ಪ್ರಮೇಯನೇ ಬರಲ್ಲ. ಆದ್ದರಿಂದ ಈಗ ಪಾಪ ಹೊಸದಾಗಿ ರೈತರಿಗೆ ಏನು ಅನಿಸುತ್ತೆ, ಅವರಿಗೆ ಕೊಟ್ಟಿಲ್ಲ ನಮಗೇನು ಕೊಡ್ತಾರೆ ಬಿಡ್ತಾರೆ ಅಂತೇಳಿ ಆ ಥರ ಯಾವುದು ಇದು ಇರೋಂಗಿಲ್ಲ. ಯಾಕಂತಂದ್ರೆ ನಮ್ಮ ಇಲಾಖೆಯಲ್ಲಿ ಇರೋದೇ ಸಣ್ಣ ಇಲಾಖೆ, ನಮ್ಮ ಇರೋ ರೈತರು ಕಡಿಮೆ. ಸೊ ಎಲ್ಲರಿಗೂ ಏನಾದ್ರು ಅಕಸ್ಮಾತ್ ಒಂದು ಈಗ ನಮ್ಮ ಹೆಂಗಿರುತ್ತೆ ಗೊತ್ತಾ, ಈಗ ನೀವು ಮನೆ ಕಟ್ಟಿ 3 ಬೆಳೆ ಮಾಡ್ಬೇಕಾದ್ರಾಗ ನಂತರ ನಿಮ್ದು ಪಾಳೆ ಹತ್ತದ. ಆದ್ರೂ ಕೂಡ ನಾವು ಏನು ಮಾಡ್ತೀವಿ, ರೈತರಿಗೆ ಹೆಲ್ಪ್ ಅಲ್ಲಿ ತಿಳ್ಕೊಂಡು ಕೆಲವು ಸಲ ದುಡ್ಡು ಬಂದಿತ್ತಂದ್ರೆ ಒಂದೇ ಬೆಳೆ ಮಾಡಿದ್ರು ಕೊಡ್ತೀವಿ. ಪಾಪ ಇರ್ತಾವೆ, ನಾವೇನೋ ಕಷ್ಟ ಇರ್ತಾವ ಅಂತ ತಿಳ್ಕೊಂಡು ಆ ಥರ ನಾವೊಂದು ಇದು ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರ್ತದೆ. ಅದೇ ರೀತಿಯಾಗಿ ಈಗ ಸಿಬ್ಬಂದಿ ಬಗ್ಗೆ ಹೇಳಿದವಲ್ಲ, ಈಗ ಇರೋದೇ ಈಗ ಇಡೀ ನಾವೊಂದು 10 ಜನ ಅನುಗಾರಿಗೆ ಅಥವಾ ರೇಷ್ಮೆ ಬೆಳೆಗಾರಿದ್ದವ್ರಿಗೆ ತಗೊಂತ ಹೇಳ್ಯಾರ. ಅದ್ರ ಪೈಕಿ ಈಗ ಬಿಳಿಗಿ ತಾಲೂಕಿಗೆ ಈಗ ಏನಾಗಿ ಮಾತಾಡೋದಲ್ಲ, ಅವ್ರ ಮಗನಿಗೆ ತೊಗೊಂಡಿವಿ ನಾವು. ಅದೇ ರೀತಿ ಜಮಖಂಡಿ ಒಳಗೆ ಯಾರು ಇಲ್ಲ, ಜಮಖಂಡಿ ಇರೋರೇ 4 ಜನ ಇದ್ದಾರೆ. ಆಮೇಲೆ ಬಿಳಿಗಿ ಇದೆಲ್ಲ ಮುಂಚೆನೂ ರೇಷ್ಮೆ ಭಾಳ, ಯಾಕಂದ್ರೆ ಕಾತರಿಕೆ ಭಾಗದಾಗ ಹಿಂದಕ್ಕೆ ಹಿಡಿದು ಕಾತರಿಕೆ ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಇದಿದೆ. ಅಲ್ಲಿ ಒಂದು ಆಫೀಸ್ ಇಲ್ಲ, ಒಂದೇ ಒಂದು ಪೋಸ್ಟ್ ಇಲ್ಲ. ಹಿಂಗಾಗಿ ನಾವು ಏನು ಮಾಡಕ್ಕೆ ಬರಂಗಿಲ್ಲ. ಕೊನೆಗೆ ಎಲ್ಲಿಂದ ಅಂದ್ರೆ ಜಮಖಂಡಿಯಿಂದ ಅವಾಗೆಲ್ಲ ಸಾಕಷ್ಟು ಸಿಬ್ಬಂದಿ ಇರ್ತಿದ್ರು, ಒಂದು 1-2 ತಂದು ಹಾಕ್ತಿದ್ವಿ. ಈ ಕೊನೆಗೆ ಏನೂ ಇಲ್ಲ, ಚಾವುಸನ್ನು ಒಬ್ರಿಗೆ ಹಾಕಿದ್ವಿ. ಅವ್ನಿಗೆ ಸ್ವಲ್ಪ ಜ್ಞಾನ ಇಲ್ಲ, ಅವೆಲ್ಲ ಮೊದಲು ಕಚೇರಿ ಕೆಲಸ ಮಾಡ್ದವ, ಇತ್ತೀಚೆಗೆ ಬಂದು ಮಾಡ್ತಾ ಇದ್ದಾನೆ. ಅದೇ ರೀತಿ ಕೊನೆಗೆ ನಮ್ಮ ಸಿದ್ಧಗೊಂಡಿಗೆ ಹಾಕಿ ಇಲ್ಲೇ ಪಕ್ಕ ಇರ್ತೀಯಪ್ಪ, ಇನ್ನೊಂದು ಸ್ವಲ್ಪ ಇಲ್ಲಿ ಹೋಗಿ ನೋಡ್ಕೊಂಡು ಬಾ ಅಂತೇಳಿ ಅವ್ನಿಗೆ ಹಾಕ್ತಾ ಇದ್ದೀವಿ. ಇನ್ನು ಅವ್ರು ಮುಂದಿನ ವರ್ಷಕ್ಕೆ ಇಲ್ಲಿ ಅವರು ಇರಂಗಿಲ್ಲ. ಬಟ್ ಏನಪ್ಪ ಅಂತಂದ್ರೆ ನೀವು ರೈತರೇ ಹೆಲ್ಪ್ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ನಾವು ಹೇಳ್ತೀವಿ, ಮೇಲೆ ಹೊಸದಾಗಿ ರೇಷ್ಮೆ ಹಚ್ಬೇಕಂದ್ರೆ ಯಾವುದೋ ಹೊಸ ಊರಾಗ ಹೋಗಿ ಹಚ್ಚಬೇಡ ಅಂತ ಹೇಳಿವಿ ನಾವು. ಯಾಕಂದ್ರೆ ನಾವು ಹೋಗಿ ನಾವು ಹೇಳಕ್ಕೆ ನಮ್ಮಂತಕ್ಕೆ ಸಿಬ್ಬಂದಿನೇ ಇಲ್ಲ. ಈ ಒಂದು ಊರಾಗಿದ್ರು ಅಂದ್ರೆ ನೀವೇ ಇರ್ತವೆ. ಈಗ ಎಲ್ಲರಿಗೂ ಚಾಕಿ ಇರೋದ್ರಿಂದ ಅಟ್ ಎ ಟೈಮ್ ಚಾಕಿ ಹುಳ ಬರ್ತವೆ, ಎಲ್ಲರಿಗೂ ಒಂದೇ ಸಲ ಜ್ವರಕ್ಕೆ ಕುಂತಿರ್ತದೆ. ನೀವು ಫೋನ್ನಾಗ ಮಾತಾಡ್ಕೊಂಡು ಹೇಳುವಂಥ ವ್ಯವಸ್ಥೆ ಆಗಬೇಕು. ಆದರೆ ನಾವು ಅದಕ್ಕೆ ಹೊಸದಾಗಿ ಈಗ ಬೇರೆ ಊರಾಗ ಹೋಗಿ ನಾವು ಎಲ್ಲಿ ರೇಷ್ಮೆ ಹಚ್ಚಿರಿ ಇದು ಮಾಡಿರಿ ಅಂತಲೇ ಹೇಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಸಿಬ್ಬಂದಿ ಹೆಂಗೆ ನಾಳೆಗೆ ಅವ್ನಿಗೆ ಏನಾದ್ರು ಸಮಸ್ಯೆ ಆಯಿತು, ನಾನು ಹುಳ ಹಿಂಗಾಲಕತ್ತವ್ರು ಅಂತ ಹೇಳಿದ್ರೆ ನೋಡೋಕೆ ಹೋಗ್ಲಿಕ್ಕೆ ಯಾರು ಜನನೇ ಇಲ್ಲ. ಸೊ ಹಿಂಗಾಗಿ ಅದಕ್ಕೆ ನಾವು ಹೊಸದಾಗಿ ಹಚ್ಚಬೇಕಾದ್ರೆ ನಿಮ್ಮ ಊರಾಗ ಯಾರು ಇದ್ರೆ, ನಿಮಗೆ ಪರಿಚಯ ಇದ್ರೆ ಅಂಥವ್ರಿಗೆ ಮಾತ್ರ ನಾವು ಈ ರೇಷ್ಮೆ ವ್ಯವಸಾಯ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಇವರಂದ್ರು ನಮಗೆ ಬ್ಲೀಚಿಂಗ್ ಪೌಡರ್ ಜಾಸ್ತಿ ಕೊಡ್ರಿ ಅಂತೇಳಿ ಇಡೀ ನಮ್ಮ ಇಲಾಖೆಗೆ ಸಪ್ಲೈ ಮಾಡೋ ಒಬ್ಬನೇ, ಅದು ಆಂಧ್ರದವ. ಅವ ಏನು ಮಾಡಕತ್ತ, ಅವನಿಗೆ ಹೊಟ್ಟೆ ಭಯಂಕರ ತುಂಬ್ಯದ. ಅವನದು ಕ್ವಾಲಿಟಿ ಇದೆ. ಕ್ವಾಲಿಟಿ ಇರೋದ್ರಿಂದ ಅವ್ನು ಬರೀ ನಾವು ನಿಮ್ಮ ಇಲಾಖೆ ನಾವು ಸಪ್ಲೈನೇ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅವನು ಅಪ್ರೂವ್ಲೂ ಆಗಂಗಿಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಂಗಿಲ್ಲ. ಅವ ಅಪ್ರೂವ್ ಆಗ್ಬೇಕಾದ್ರೆ ಅಲ್ಲಿ ಹೆಡ್ ಆಫೀಸ್ಗೆ ಹೋಗಿ ಇದು ಮಾಡಿಕೊಂಡು ಅಪ್ರೂವ್ ಮಾಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಅವರು ಸ್ವಲ್ಪ ದುಡ್ಡು ಗಿಡ ಎಲ್ಲ ಕೇಳ್ತಿರ್ತಾರೆ. ಅವ ಯಾರಿಗೂ ಕೊಡಲಾರ ವ್ಯಕ್ತಿ ಅವನು. ಹಿಂಗಾಗಿ ಏನಾಗುತ್ತೆ, ಆ ಬ್ಲೀಚಿಂಗ್ ಪೌಡ್ರ್ ಇದ್ದದ್ದೇ ಹೇಳಕತ್ತೀವಿ ನಾವು. ಯಾಕಂತಂದ್ರೆ ಬ್ಲೀಚಿಂಗ್ ಪೌಡ್ರ್ ನಾವು ಇಂಡಿಯೇಟ್ ಮಾಡಿದ್ರು ಸಪ್ಲೈ ಮಾಡ್ಲಾರಷ್ಟು ಇದು ಇದೆ ಅವನಿಗೆ. ಯಾಕಂದ್ರೆ ಅವನು ಆಲ್ ಓವರ್ ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾದಾಗ ಸಪ್ಲೈ ಮಾಡ್ತಾನ. ಒಂದು ಒಳ್ಳೆ ಗುಣಮಟ್ಟದ ಇರ್ತದೆ. ಅದಕ್ಕೆ ನಾವೇನು ನೋಡಿ, ರೈತರಿಗೆ ಹೋದ ವರ್ಷ ನಾವು ಹಿಂಗೆ ಮಾಡಿ ಎಷ್ಟೋ ಮಂದಿ ರೈತರಿಗೆ ನಾವು ಬಿಲ್ ಮಾಡಿದ್ರು ಸಪ್ಲೈನೇ ಮಾಡಿಲ್ಲ. ಅವಾಗ ಕೊನೆಗೆ ಏನಾಗುತ್ತೆ, ನಾಳೆ ನಮ್ಮ ಮೇಲೆ ಬರ್ತದೆ. ಸೊ ನಾವು ಹಿಂಗಾಗಿ ಬ್ಲೀಚಿಂಗ್ ಪೌಡ್ರ್ ಬಿಟ್ಟು ಉಳಿದು ಎಲ್ಲದನ್ನು ಕೊಟ್ಟಿವಿ. ನಿಮ್ಗೆ ಅದ್ರ ಬಿಟ್ಟು ಯಾವ್ದು ಕಮ್ಮಿ ಕೊಟ್ಟಿವಿ, ಡೆಕಾಲ್ ಕೊಟ್ಟಿವಿ, ಅಸ್ತ್ರ ಕೊಟ್ಟಿವಿ,
ಟೈಮ್ ಸರಿನೇ ಕೊಟ್ಟಿದ್ವಿ ಎಲ್ಲರಿಗೂ. ಯಾಕಂದ್ರೆ ವರ್ಷಕ್ಕೆ ನಮ್ಗೆ 2 ಸಲ ಬಜೆಟ್ ಬಂದಿರ್ತದೆ, ನಮ್ಗೆ ಹೆಂಗೆ ಬಜೆಟ್ ರಿಲೀಸ್ ಮಾಡಿರ್ತಾರೆ ಆ ಥರದ್ದು ನಿಮ್ಗೆ ನಾವು ಖರೀದಿ ಮಾಡಿ ಅದು ಟೆಂಡರ್ ಆಗಿರ್ತದೆ, ಆ ಪ್ರಕಾರ ನಾವು ರೈತರಿಗೆಲ್ಲ ಕೊಡಕತ್ತೀವಿ. ನೀವು ನಾವು ಅಂಕುಶ್ ಗ್ರೀನ್ ಕೊಟ್ಟಿವಿ, ವಿಜಯದ ಕೊಟ್ಟಿವಿ, ಹಸ್ರ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಇನ್ನೇನು ಅಕಸ್ಮಾತ್ ನೀವು ರೈತರು ಇರ್ತೀರಿ, ಏನು ಹಂಗಿಲ್ಲ ಒಂದು 5 kg ಬ್ಲೀಚಿಂಗ್ ಪೌಡರ್ ತೊಗೊಂಬರಿ, ಹೆಂಗೂ ರಾಮನಗರ ಮಾರ್ಕೆಟ್ ಹೋಗಿರ್ತೀರಿ, ಅದೊಂದೇ ಖರೀದಿ ಮಾಡಿರಿ. ಉಳಿದಂತೆಲ್ಲವೂ ನಮ್ಮ ಇಲಾಖೆಯಿಂದ ನಾವು ನಿಮಗೆಲ್ಲ ಫ್ರೀ ಆಗಿನೇ ಕೊಡ್ತೀವಿ. ಯಾಕಂದ್ರೆ ಇಡೀ ಪಕ್ಕದ ಜಿಲ್ಲೆ ಹೋಗಿ ಅಲ್ಲಿ ಯಾರಲ್ಲಿ ಇಷ್ಟು ಬಜೆಟ್ ಇಲ್ಲ, ನಾವು ಜಿಲ್ಲಾ ಪಂಚಾಯತಿಗೆ ಇದು ಮಾಡಿಸಿ ಒಂದು ಹೆಚ್ಚಿನ ಒಂದು ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ. ಯಾಕಂತಂದ್ರೆ ನಾವು ನಿರಂತರವಾಗಿ ರೈತರಿಗೆ ಅಲ್ಲಿ ಕೊಡಬೇಕಂತಿಲ್ಲ, ನಾವು ರೈತರಿಗೆ ವರ್ಷ ಪೂರ್ತಿ ಆಗುವಷ್ಟು ರೈತರಿಗೆ ನಾವು ಸಪ್ಲೈ ಮಾಡ್ತಾನೆ ಇರ್ತೀವಿ. ಯಾವುದೇ ರೈತರಿಗೆ ನಾವು ಕೊರತೆ ಆಗಿದೆ ಅಂತೇನಿಲ್ಲ. ಬಹಳ ಒಂದು ಈ ವರ್ಷನೇ ಮಾತ್ರ, ಹೋದ ವರ್ಷನೂ ನಾವು ಸ್ವಲ್ಪ ಬ್ಲೀಚಿಂಗ್ ಪೌಡ್ರು ಖರೀದಿ ಮಾಡಿ ಕೊಡ್ತೀವಿ. ಬಂದಿರ್ಬೇಕಲ್ಲ ಇಲ್ಲಿ ಬ್ಲೀಚಿಂಗ್ ಪೌಡ್ರು ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಬಂದಿಲ್ರಿ? ಕರ್ಕೊಂಡು ಮಾಡಿದಾವ ಆಯ್ತು, ಅದನ್ನೇ ಹೇಳಕ್ಕೆ